सदा शिवा गुरुदैवात् परां नास्ति तस्मै श्री गुरवे नमः। श्री महादेवंगे सोमंगे सुखपूर्ण धामंगे सत्य चिद्रूपंगे कामित जन कल्प भोजंगे शंभुलिंगामोदದಿಂದೆ ವಂದಿಸುವೆನು। ओम श्री गुरु शंभुलिंगाय नमः। सद्विद्ये सद्बुद्धिಯನ್ನು ನೀಡಿ ಉದ್ಧರಿಸಿದ ಎಲ್ಲ ಆತ್ಮ ಕಲ್ಯಾಣ ಕರ್ತೃಗಳಾದ ಸದ್ಗುರುದೇವರ ಶ್ರೀಪಾದ ಪದ್ಮಗಳನ್ನು ಎನ್ನ ಮಸ್ತಕದ ಮೇಲೆ ಹೊತ್ತುಕೊಂಡು ಜಗದೋದ್ಧಾರ ಮೂರ್ತಿಗಳು ಜಗದ್ಗುರು ಚರಿತ್ರ ನಾಯಕರಾದ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಪಾದ ಪದ್ಮಗಳಿಗೆ ಮನೋವಾಕ್ಕಾಯಗಳಿಂದ ನಮಸ್ಕಾರೂಪ ಮಂಗಲವನ್ನು ಸಮರ್ಪಿಸಿ ಈ ಕ್ಷೇತ್ರದ ಅರಿಷ್ಟಾತೃ ದೇವತೆ ಜಡೆಯ ಶಂಕರಲಿಂಗೇಶ್ವರನ ಶ್ರೀಪಾದ ಪದ್ಮಗಳಿಗೆ ಶತಶತವಾಗಿಸಿ ವಿಶ್ವಗುರು ಬಸವಣ್ಣನವರನ್ನೇ ಒಂದು ಮಾಡಿಕೊಂಡು ನಾಡಿನ ಎಲ್ಲ ಸಂತ ಮಹಂತ ಶರಣರ ಚರಣಾರವಿಂದಗಳಿಗೆ ಭಕ್ತಿಯ ನಮನವನ್ನು ಸಮರ್ಪಣ ಮಾಡಿ ಪವಿತ್ರವಾದ ಶ್ರಾವಣ ಮಾಸದ ಈ ಪರ್ವಕಾಲದಲ್ಲಿ ಸದ್ಗುರುನಾಥನ ಮಹಾಮನೆಗೆ ಆಗಮಿಸಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಿತ್ರೆಯನ್ನು ಹಾಗೂ ಅವರ ತತ್ವವನ್ನು ಕೇಳಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವ ಸದುದ್ದೇಶದಿಂದ ಆಗಮಿಸಿದ ಎಲ್ಲ ಶರಣು ತಂದೆ ತಾಯಿಗಳಿಗೆ ಕಲಾಬಳಕ್ಕೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಸದ್ಗುರುನಾಥನ ದಿವ್ಯ ಚರಿತ್ರೆಯನ್ನು ಶ್ರವಣ ಮಾಡುವುದರಲ್ಲಿ ನಾವು ನೀವೆಲ್ಲರೂ ಭಾಗಿಗಳಾಗೋಣ। ಶ್ರೀ ಗಣೇಶಾಯ ನಮಃ। ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ। 34ನೇ ಅಧ್ಯಾಯ ಪ್ರಾರಂಭ। ಸಕಲ ದೇವರ ದೇವನು ನೀನಖಿಲ ಯೋಗಿಗಳೀಶನು ನಿಖಿಲ ಭೂತಾದಿಗಳ ವಾದನ ಸೇವೆಯಿಂದಲಿ ಕರೆವನು ಪ್ರೀತಿಯು ನೈವೇದ್ಯವನು ನಿಜ ಭಕ್ತನೆಂದು ಸ್ವೀಕರಿಸುವಿ ಆತ್ಮಹತ್ಯೋದ್ಯುಕ್ತವಾದವ ನಿಶ್ಚಯನ್ನು ನಿಜೆಯುವಿ
ಕಂದ ಪದ್ಯದಲ್ಲಿ ಬಹು ಸುಂದರವಾಗಿ ಒಬ್ಬ ಸದ್ಗುರುಗಳು ಸಕಲ ದೇವರ ದೇವನು, ಎಲ್ಲ ದೇವರಿಗೂ ದೇವತಾ ಯಾರು ಅಂತಂದ್ರೆ ಒಬ್ಬ ಸದ್ಗುರು ಅಂತ ಬರೀತಾರೆ. ಅಗಣಿತ ಮಹಿಮೆಯ ನಗರದ ವಿಭುವನೇ ಜಾಣರ ದೇವ ಅಂತ ದೇವ ನಿಜಗುಣ ಶಿವಯೋಗಿಗಳು ಎಲ್ಲರಿಗೂ ದೇವ ಯಾರು ಅಂತಂದ್ರೆ ಪರಮಾತ್ಮ, ಪರಮಾತ್ಮನಿಗೆ ದೇವ ಯಾರು ಅಂದ್ರೆ ಗುರುದೇವಂತೆ. ಅರಿವು ತಾನೆಂದು ಸದ್ಗುರು ಪೇರು ತಿಳಿವರೇ ಜಾಣರ ದೇವ. ಸದ್ಗುರುನಾಥ ಸಮಸ್ತ ದೇವತೆಗಳಿಗೂ ಒಂದು ದೇವ ಸ್ವರೂಪನಾಗಿರ್ತಕ್ಕಂಥವನಾಗಿದ್ದಾನೆಂಬುದಾಗಿ ನೀನಖಿಲ ಯೋಗಿಗಳ ಈಶ್ವರನು, ಜಗತ್ತಿನೊಳಗೆ ಎಲ್ಲ ಬ್ರಹ್ಮ ಚಿಂತನೆಯನ್ನು ಮಾಡತಕ್ಕಂತಹ ಯೋಗಿಗಳಿಗೆ ಸದ್ಗುರುನಾಥ ಏನು ಅಂತ ಕೇಳಿದ್ರೆ ಈಶ ಸ್ವರೂಪ. ಈಶ ಅಂತಂದ್ರೆ ಶಾಸನಕರ್ತ, ಎಲ್ಲರಿಗೂ ಒಡೆಯನಾಗಲ್ಪಟ್ಟಂತವನಾರು ಅಂದ್ರೆ ಸದ್ಗುರುನಾಥ ಎಂಬುದಾಗಿ ಕವಿಗಳು ವರ್ಣನೆಯನ್ನ ಮಾಡ್ತಾ ನಿಖಿಲ ಭೂತಾದಿಗಳ ಪಾದೆಯ ಸೇವೆಯಿಂದಲೇ ಕಳೆವನ್ನು ಜೀವಿಗಳಿಗೆ ಯಾವುದೇ ರೀತಿಯಾದ ಬಾಧೆಯಾಗದೆ ಸಮಸ್ತ ಬಾಧೆಗಳನ್ನ ಭೂತ ಪ್ರೇತ ಪಿಶಾಚಿಗಳಿಂದ ಆಗತಕ್ಕಂಥ ಗ್ರಹಾದಿಗಳಿಂದ ಆಗತಕ್ಕಂಥ ಸಮಸ್ತ ಬಾಧೆಗಳೆಲ್ಲವನ್ನೂ ಕಳೆದು ಸಹಜವಾಗಿ ಅವರನ್ನು ಸುಖಿಗಳನ್ನಾಗಿ ಮಾಡತಕ್ಕಂಥ ಶಕ್ತಿ, ನಂಬಿರತಕ್ಕಂಥ ಶಿಷ್ಯರನ್ನು ಉದ್ಧಾರ ಮಾಡುವಂಥ ಶಕ್ತಿ ಯಾರಲ್ಲಂತಂದ್ರೆ ಒಬ್ಬ ಸದ್ಗುರು ದೇವನಿಲ್ಲದ. ಸಂಸಾರ ಸಾಗರದಲ್ಲಿ ಮುಳುಗಿ ಹೋಗುತ್ತಲಿದೆ ಕರಪಿದಿಗೆತ್ತಿದ ಪರಮದಯಾನಿದೆಯೇ. ಈ ಸಂಸಾರ ಎಂಬ ಸಾಗರಗಳ ಮುಳುಗಿ ಹೋಗತಕ್ಕಂಥ ಜೀವಿಗಳನ್ನು ಜಗತ್ತಿನೊಳಗೆ ಎತ್ತಿ ಹಿಡಿಯುವವರಾರು ಅಂತಂದ್ರೆ ಜಗತ್ತಿನೊಳಗೆ ಏಕೈಕ ಒಬ್ಬ ಸದ್ಗುರುನಾಥ. ಅವನ ಹೊರತು ನಮ್ಮನ್ನು ರಕ್ಷಣೆ ಮಾಡುವವರು ಈ ಜಗತ್ತಿನೊಳಗೆ ಯಾರೂ ಇಲ್ಲ ಅಂತ ಶಾಸ್ತ್ರದಲ್ಲಿ ಬರ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ತ್ವಮೇವ ಮಾತಾಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ಧ್ರುವಿನಂ ತ್ವಮೇವ, ತ್ವಮೇವ ದೇವ, ತ್ವಮೇವ ಸರ್ವಂ ಮಮದೇವ ದೇವ ಎಂಬುದಾಗಿ ಸಮಸ್ತ ಜೀವಿಗಳಿಗೆ ಮಾತಾಪಿತಾ ಯಾರು ಅಂತಂದ್ರೆ ಒಂದು ಸದ್ಗುರುನಾಥ ಅಂತ. ತಂದೆ ತಾಯಿಗಳಾದರೂ ಭವ ಬಂದ ಕಳೆಯದೇ ಹೋದರು, ತಂದೆ ಶ್ರೀ ಗುರು ಶಂಕರಾರ್ಯನೇ ನಮ್ಮ ಹಿಂದೆ ನಿಲ್ಲುವ ದೇವರು. ಪ್ರಸಂಗ ಬಂದು ಒದಗಿತು ಅಂತಂದ್ರೆ ಎಲ್ಲರೂ ಕೈ ಬಿಡ್ತಾರೆ, ಆದರೆ ನಮ್ಮನ್ನು ಕೈ ಬಿಡದ ರಕ್ಷಣೆ ಮಾಡತಕ್ಕಂಥವನಾರು ಅಂದ್ರೆ ಒಬ್ಬ ಸದ್ಗುರು ಎಂಬುದಾಗಿ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡುತ್ತಾ, ಗುರು ಬಂಧು ಮಿತ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿ ಪವಿತ್ರ, ಗುರು ಬ್ರಹ್ಮ ಗುರು ವಿಷ್ಣು ಗುರು ಪರಶಿವನೆಂದು ಹೊರಡುವ ಶ್ರುತಿ ನಂಬಿದೆನ್ನಡಿ ನಂಬಿದೆನು, ಹೊರೆಯನ್ನ ಪ್ರಭುವೇ ಶ್ರೀ ಗುರು ಎಂಬ ವರಕಲ್ಪ ತರುವೆ, ಕರುಣ ಕಟಾಕ್ಷ ಈ ಕ್ಷಣದಿಂದ ಎಣ್ಣೆಯ ದುರಿತ ದುರ್ಗುಣವನ್ನು ಎನಿಸದೆ ಕೃಪೆಯಿಂದ ಕೊರೆಯನ್ನ ಪ್ರಭುವೆ ಎಂಬುದಾಗಿ ಮಹಾಜನರೆಂದರು ತಮ್ಮ ಕೈವಲ್ಯ ನವನದಲ್ಲಿ ಪ್ರಾರ್ಥನೆಯನ್ನು ಮಾಡಿದಂತೆ, ಯಾರು ಸದ್ಭಕ್ತಿಯಿಂದ ಸದ್ಗುರುದೇವನ ಆರಾಧನೆಯನ್ನು ಮಾಡುವರು, ಅವರನ್ನು ಸ್ಮರಿಸುವರು, ಅವರನ್ನು ಚಿಂತಿಸುವರು, ಅವರ ಪೂಜಾದಿಗಳನ್ನು ಮಾಡುತ್ತಾರೆಯೋ ಅವರ ಸಮಸ್ತ ಬಾಧೆಗಳನ್ನು ಸಮಸ್ತ ದುಃಖಗಳನ್ನು ಕಳೆಯುವಂತ ಶಕ್ತಿ ಆ ಸದ್ಗುರುದೇವರಿಗೆ ಎಂಬುದಾಗಿ ಆರಂಭದಲ್ಲಿ ಕಂದ ಪದ್ಯದಲ್ಲಿ ಬರೆದ ಸುಂದರವಾಗಿರ್ತಕ್ಕಂಥ ಒಂದು ವಿಚಾರಧಾರೆಯನ್ನು ಉಪದೇಶ ಮಾಡುತ್ತಾರೆ. ಕೊಂಕಣದ ಬ್ರಾಹ್ಮಣ ದಂಪತಿಗಳು ಅಂತಿಬ್ಬರು ದಂಪತಿಗಳು, ಆ ಪೈಕಿ ಸ್ತ್ರೀಗೆ ಭೂತ ಉಪದ್ರವವಾಗಿದ್ದು ಏನು ಮಂತ್ರಾಂಶಗಳನ್ನು ಮಾಡಿದರೂ ಕೂಡ ಆ ವಿಪತ್ತು
ಕಳೆಯಲಾಗದೆ ಅವರೇನು ಮಾಡ್ತಿದ್ರು ಅಂತಂದ್ರೆ ಬಹಳ ತೊಂದರೆಗೀಡಾಗುವಂಥವರಾಗಿದ್ದಾರೆ. ಕೊಂಕಣ ದೇಶದಲ್ಲಿರತಕ್ಕಂಥ ಇಬ್ಬರು ಬ್ರಾಹ್ಮಣ ದಂಪತಿಗಳು ಮನುಷ್ಯರಿಗೆ ಯಾವ ಕಾಲಕ್ಕೆ ಯಾವ ಬಾಧೆ ಬಂದು ಒದಗುತ್ತದೆ ಅಂತ ಹೇಳಕ್ಕಾಗೋದಿಲ್ಲ. ಶಾಲ ಒಲಿದುವೆ ಗೃಹಗಳಾಗಿ ಮೃತವಾಯಿತೆ, ದಾರಿದ್ರ್ಯಕ್ಕೆ ನಷ್ಟ ಅಳಕುವುದೇ, ಚೋರನ ಧರ್ಮಗಳೇ ಲೋಭಕ್ಕೆ ಸಾಕಾಯಿತೆ. ಅನೇಕರು ಯಾವ ಮನುಷ್ಯನಿಗೆ ಯಾವ ರೀತಿ ಕಷ್ಟ ನಷ್ಟಗಳು ಬಂದು ಒದಗುತ್ತಾವ ಅನ್ನೋದು ನಮಗೆ ಅರಿವು ತಿಳಿದಿಲ್ಲ. ಒಬ್ಬೊಬ್ಬರಿಗೆ ಒಂದಿಲ್ಲ ಒಂದು ರೀತಿ ಬಾಧೆಗಳು ಬಂದು ಅವೇನಾಗ್ತಾವು ಅಂತಂದ್ರೆ ನಮಗೆ ದುಃಖವನ್ನು ಕೊಡುತ್ತಿರ್ತಾರೆ. ಆಗ ಆಧ್ಯಾತ್ಮಿಕ ಇರಬಹುದು, ಆಗ ಭೌತಿಕ ಇರಬೇಕು, ಆಗ ದೈವಿಕ ಇರಬಹುದು. ತ್ರಿತಾಪಗಳ ಪೈಕಿ ಯಾವುದಾದರೂ ಒಂದು ಬಾಧೆ ಏನಾಗ್ತದೆ ಮನುಷ್ಯನಿಗೆ ಆಗ್ತಿರ್ತದೆ. ಆ ಕೊಂಕಣ ದಂಪತಿಗಳಿಗೆ ಬ್ರಾಹ್ಮಣನ ಹೆಂಡತಿಗೆ ಏನಾಯಿತು ಅಂದ್ರೆ ಒಂದು ಭೂತದ ಉಪದ್ರವ ಆಗುವಂತದ್ದಾಗ್ತದೆ. ಪಿಶಾಚಿಂತಿರಲ್ಲ, ಕಣ್ಣೆಲ್ಲ ದೇವು ಬಡ್ಕೊಂಡು ತಿಳ್ಕೊಳ್ರಿ. ಒಂದು ಭೂತ ಉಪದ್ರ ಆಗಿದ್ದು ಏನು ಮಂತ್ರ ಔಷಧಿಗಳನ್ನ ಮಾಡಿದರೂ ಕೂಡ ಆ ವಿಪತ್ತನ್ನು ಕಳೆಯಲಾಗದೆ ಅವರೆಲ್ಲಿ ಹೋದರು ಅಂತಂದ್ರೆ ಇಲ್ಲಿ ಮಹಾರಾಷ್ಟ್ರದೊಳಗ ನರಸೋಪನ ಮಾಡಿ ಅಂತ ತಿಳ್ಕೊಂಡು ಒಂದು ಬಹಳ ಪ್ರಸಿದ್ಧ ದೇವಸ್ಥಾನ ಅದು. ಆ ನರಸೋಪನವಾಡಿಗೆ ಹೋಗಿ ನರಸಿಂಹ ಸರಸ್ವತಿ ಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗಿ ಏನು ಪ್ರಾರ್ಥನೆ ಮಾಡಿಕೊಂಡ್ರು ಅಂತಂದ್ರೆ, ಹೇ ಸದ್ಗುರು ಪರಮಾತ್ಮ ನರಸಿಂಹ, ನನ್ನ ಹೆಂಡತಿಯ ದೇಹ ಸ್ಥಿತಿಯು ನೆಟ್ಟಗಾಗದೆ ಈ ಭೂತದ ಬಾಧೆ ಅನ್ನುವಂಥದ್ದು ನಿವಾರಣೆ ಆಯಿತು ಅಂತಂದ್ರೆ ನಾವೇನು ಮಾಡ್ತೀವಿ ಅಂತಂದ್ರೆ ನಿನಗ ಒಂದು 100 ರೂಪಾಯಿಗಳನ್ನು ನಿನ್ನ ಚರಣಕ್ಕೆ ಅರ್ಪಿಸಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಆಗಿನ ಕಾಲಕ್ಕೆ 100 ರೂಪಾಯಿ ಅಂತಂದ್ರೆ ಬಹಳ ಹಿಂಗೆ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ಅಲ್ಲಿ ಪ್ರೇಮದಿಂದ ಅವರು ಏನು ಮಾಡುವುದು, ದೇವರ ಸೇವೆಯನ್ನು ಮಾಡ್ತಾ ಇರುವಂತವರಾಗ. ಶಾಸ್ತ್ರದಲ್ಲಿ ಒಂದು ಮಾತು ಬರ್ತದೆ, ಮನುಷ್ಯನಿಗೆ ಕಷ್ಟಗಳು ಬರೋದು ಸ್ವಾಭಾವಿಕ. ಕಷ್ಟಗಳು ಬಂದಾಗ ಮನುಷ್ಯ ತನ್ನ ಬುದ್ಧಿಯನ್ನು ಭ್ರಷ್ಟ ಮಾಡಿಕೊಳ್ಳಲಾರದೆ ಯಾರಿಗೆ ಶರಣಾಗತರಾಗಬೇಕು ಅಂದ್ರೆ ಸದ್ಗುರು ಪರಮಾತ್ಮನಿಗೆ ಶರಣಾಗತರಾಗಬೇಕು. ಪರಮಾತ್ಮ, ಈ ಕಷ್ಟಗಳು ಬಂದಿದ್ದಾವೆ ಅಂತ ತಿಳ್ಕೊಂಡು ದೇವರಿಗೆ ಅಥವಾ ಪರಮಾತ್ಮನಿಗೆ ಸದ್ಗುರುನಾಥನಿಗೆ ಶರಣಾಗತಿ ಆದರೆ ಆ ಕಷ್ಟಗಳನ್ನು ಪರಮಾತ್ಮ ಏನು ಮಾಡ್ತಾರೋ ದೂರ ಮಾಡ್ತಕ್ಕಂಥವನಾಗುತ್ತೆ. ಕೆಲವು ಕಾಲ ಸೇವಾ ಮಾಡಿದ ಮೇಲೆ ಒಂದಾನೊಂದು ರಾತ್ರಿ ಏನಾಯಿತು ಅಂತಂದ್ರೆ ಆ ಬ್ರಾಹ್ಮಣ ಸ್ತ್ರೀ ಮಲಗಿದಾಗ ನರಸೋಬ ಆ ತಾಯಿಯ ಸ್ವಪ್ನದಲ್ಲಿ ಬರ್ತಾನೆ. ತಾಯಿಯ ಸ್ವಪ್ನದಲ್ಲಿ ಬಂದು ಏನ್ ಹೇಳಿದ್ರು ಅಂತಂದ್ರೆ, ನೀವು ಇಲ್ಲಿಂದ ಹೊರಟು ಏನ್ ಮಾಡಿ ಅಂತಂದ್ರೆ ಹುಬ್ಬಳ್ಳಿಯಲ್ಲಿರುವ ಸಿದ್ಧಾರೂಢರ ಕಡೆಗೆ ಹೋಗಿ ನಾನೇ ಅಲ್ಲಿ ಶರೀರ ಧಾರಣ ಮಾಡಿ ಸಿದ್ಧಾರೂಢರ ರೂಪದಿಂದಿದ್ದೇನೆ. ಮಹಾರಾಷ್ಟ್ರದಲ್ಲಿ ನರಸಿಂಹ ರೂಪದಲ್ಲಿರತಕ್ಕಂಥ ನಾನು ಈಗ ಸಗುಣ ರೂಪವನ್ನು ಧಾರಣ ಮಾಡಿಕೊಂಡು ಸಿದ್ಧಾರೂಢರಿರತಕ್ಕಂಥ ನಾಮದಿಂದ ನಾನು ಅಲ್ಲಿ ಹುಬ್ಬಳ್ಳಿ ಒಳಗಿದ್ದೇನೆ. ನೀವು ಹೋಗಿ ಮಾಡಿ ಅಂತಂದ್ರೆ ಅವರನ್ನು ಸೇವಿಸಿದ್ದಾದರೆ ನಿಮ್ಮ ಮೇಲೆ ತುಷ್ಟನಾಗಿ ನಿಶ್ಚಯವಾಗಿ ನಾನು ಕೃಪಾ ಮಾಡ್ತೇನೆ, ನೀವು ಹುಬ್ಬಳ್ಳಿ ಹೋಗ್ರಿ ಅಂತ ಹೇಳ್ತಾನೆ ನರಸೋಬ. ಈ ಮಾತನ್ನು ಕೇಳಿ ತ್ವರಿತ ಗತಿಯಿಂದ ಏನು ಮಾಡಿದ್ರು ಅಂತಂದ್ರೆ ದಂಪತಿಗಳು ಇರೋರು ಆ ನರಸೋಬನ ಮಾತನ್ನು ಕೇಳಿ ಎಲ್ಲಿ ಬರ್ತಕ್ಕಂಥವರಾಗ್ತಾರೆ, ಹುಬ್ಬಳ್ಳಿಗೆ ಬರುವಂತವರಾಗ್ತಾರೆ. ಸಿದ್ಧಾರೂಢರನ್ನು ಕಂಡು ಅತ್ಯಂತ ಪ್ರೇಮಯುಕ್ತರಾಗಿ ಬಹಳ ಪ್ರೇಮದಿಂದ ಭಯಭಕ್ತಿಯಿಂದ ಏನು ಮಾಡಿದ್ರು ಅಂದ್ರೆ ಫಲಪುಷ್ಪಗಳನ್ನು ಅವರಿಗೆ ಅರ್ಪಿಸಿ ಪಾದಕ್ಕೆ ಬಿದ್ದು ನಡೆದಿರತಕ್ಕಂಥ ಎಲ್ಲ ವೃತ್ತಾಂತವನ್ನ ನರಸಿಂಹ ಸ್ವಾಮಿ ಸ್ವಪ್ನದಿಂದ ಹೇಳತಕ್ಕಂಥ ವಿಚಾರವನ್ನ
ಸದ್ಗುರು ಸಿದ್ಧಾರೂಢರ ಮುಂದೆ ಈ ವೃತ್ತಾಂತಗಳನ್ನು ನಿವೇದಿಸಿ ಆ ಸ್ತ್ರೀಯು ಅನ್ನುತ್ತಾರೆ, ನನ್ನ ರೋಗ ನಿವಾರಣಾರ್ಥ ನರಸೋರು ನಿಮ್ಮ ಪಾದಕ್ಕೆ ನನ್ನ ಕಳುಹಿಸಿರುವನು, ನಿಮ್ಮ ಕೃಪೆಯಿಂದ ನಾವು ಕೃತಾರ್ಥರಾಗುವೆವು. ಈ ವಚನವನ್ನು ಕೇಳಿ ಸದ್ಗುರುಗಳು ಅವರಿಗಂದ್ರು, ನೀವು ಇಲ್ಲಿಯೇ ಇದ್ದು ನಿತ್ಯದಲ್ಲೇ ಏನು ಮಾಡಿ ಅಂತಂದ್ರೆ, ಸದ್ಗುರುನಾಥನ ಪೂಜಾ ಆಗ್ತದ ಬೆಳಿಗ್ಗೆ 5:30 ಗಂಟೆಯಿಂದ 6:30 ಗಂಟೆಯವರೆಗೆ ಆ ಪೂಜೆಯಲ್ಲಿ ಪಾಲ್ಗೊಳ್ಳಿ, ನಾಮಸ್ಮರಣೆಯನ್ನು ಮಾಡಲಿ. ನಿತ್ಯದಲ್ಲಿ ಭಜನಾ ಮಾಡುತ್ತಿದ್ದರೆ ಮನಸ್ಸು ಸಮಾಧಾನ ಹೊಂದುತ್ತದೆ. ಸದಾದ ಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಭಜನೆ ಏನು ಮಾಡ್ತದಂತಂದ್ರೆ ಮನಸ್ಸನ್ನು ಸಮಾಧಾನಗೊಳಿಸ್ತದೆ. ಅದಕ್ಕಾಗಿ ಭಜನಾ ಮಾಡ್ತಾ ನೀವು ಇಲ್ಲೇ ಇರುವಂತವರಾಗ್ರಿ, ಎಲ್ಲಾ ಪೀಡೆ ನಿವಾರಣೆ ಅನ್ನುವಂಥದ್ದಾಗ್ತದೆ. ನಿಮಗೆ ಬಂದಿರತಕ್ಕಂಥ ಈ ಬಾಧೆ, ಭೂತದ ಬಾಧೆ, ಅದು ನಿವಾರಣೆ ಆಗ್ತದಂತೆ. ಇಷ್ಟು ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಆ ತಾಯಿಗೆ ಹೇಳಿದಾಗ, ಅವರ ಆಜ್ಞಾನುಸಾರವಾಗಿ ಬೆಳಗಿನ 4 ಗಂಟೆಗೆ ಎದ್ದು ದಂಪತಿಗಳಿರುವುದು ಸ್ನಾನ ಮಾಡಿ ಜಗದ್ಗುರು ಸಿದ್ಧಾರೂಢರ ಪೂಜೆಯಲ್ಲಿ ಪಾಲ್ಗೊಂಡು 2 ಮಂಗಳಾರತಿ ಮುಗಿದ ನಂತರ ಅಡಿಗೆ ಮನೆಗೆ ಹೋಗಿ ಸೇವಾ ಮಾಡಿ ಸದಾ ಭಜನೆಯನ್ನ ಮಾಡುತ್ತಾ ಶಾಸ್ತ್ರ ಚಿಂತನೆ ನಡೆದ ಸಮಯದಲ್ಲಿ ಹೋಗಿ ಶಾಸ್ತ್ರವನ್ನು ಕೇಳ್ತಾ ಪ್ರೇಮದಿಂದ ಏನು ಮಾಡ್ತಿದ್ರು ಅಂದ್ರೆ ಗುರು ಸೇವಾದಿಗಳನ್ನು ಮಾಡುತ್ತಾ ಆ ಮಠದಲ್ಲಿ ಏನು ಮಾಡ್ತಿರ್ತಕ್ಕಂಥವರಾಗ್ತಾರೆ. ಚಿತ್ತಕ್ಕೆ ಬಹಳ ಸಮಾಧಾನ ಅನ್ನುವಂಥದ್ದಾಗಿ ಮಹತ್ತರ ಪವಿತ್ರವಾದ ಸನ್ನಿಧಿ ಇವರಿಂದ ಏನಾಯ್ತು, ಒಂದು ಸರ್ವ ಮಾನಸಿಕ ವ್ಯಥೆಯೆಲ್ಲ ನಾಶ ಆಗಿ ಶ್ರವಣ ಮಾಡುವುದರಿಂದ ದೇಹ ಬುದ್ಧಿ ನಿರಸನವಾಗಿ ಅವರ ಚಿತ್ತ ಶುದ್ಧಿಯನ್ನು ಹೊಂದುತ್ತದೆ. ನಮ್ಮೆಲ್ಲರ ಮನಸ್ಸ ಶುದ್ಧ ಆಗಬೇಕಾಗಿತ್ತು ಅಂದ್ರೆ ಏಕೈಕ ಸಾಧನೆ ಯಾವುದು ಅಂದ್ರೆ ನಾಮಸ್ಮರಣೆ. ದೇಹ ಸ್ವಚ್ಛ ಆಗಬೇಕಾದ್ರೆ ನೀರು ಬೇಕು, ಅರಿವಿ ಸ್ವಚ್ಛ ಆಗಬೇಕಾಗಿತ್ತು ಅಂದ್ರೆ ನೀರ ಸೋಪ ಬೇಕು. ಮನಸ್ಸು ಸ್ವಚ್ಛ ಆಗಬೇಕಾದ್ರೆ ಯಾವುದರಿಂದಲೂ ಸ್ವಚ್ಛ ಆಗೋದಿಲ್ಲ. ಮನಸ್ಸು ಸ್ವಚ್ಛ ಆಗಬೇಕಾಗಿತ್ತು ಅಂದ್ರೆ ಭಗವಂತನ ನಾಮ ಸ್ಮರಣೆ ಬೇಕು, ಹೊರತಾಗಿ ಅದರ ಹೊರತು ಇನ್ಯಾವುದರಿಂದಲೂ ಆಗೋದಿಲ್ಲ. ಸದಾ ಭಗವಂತನ ನಾಮ ಹರನಾಮವನ್ನು ಬಿಡದೆ ಜಪಿಸಬಲ್ಲವರು ಭೌಮರಣ ಮಾಯಾಕರ್ಮ ಮಲಪಾಶ ಬಂದ ಬಹುದುರಿತ ಸಂಸಾರ ಸಂತಾಪ ಸಂಚಯ ಒಲಿದು ವರಭೋಗ ಮೋಕ್ಷ ಹೋಗುವುದು. ನಮಗೊಂದು ಮನಸ್ಸನ್ನು ಭಗವಂತ ಎಲ್ಲರಿಗೂ ಫ್ರೀಯಾಗಿ ಕೊಟ್ಟಿದ್ದಾನೆ. ಮನಸ್ಸಿನೊಳಗಿರತಕ್ಕಂಥ ಪಾಪೆಲ್ಲ ಸ್ವಚ್ಛ ಆಗಬೇಕಾಗಿತ್ತು ಅಂದ್ರೆ ಅದು ಯಾವುದರಿಂದ ಅಂತ ಕೇಳಿದ್ರೆ ಭಗವಂತನ ನಾಮಸ್ಮರಣೆಯಿಂದ ಮಾತ್ರ ಮನಸ್ಸನ್ನುವಂಥದ್ದು ಏನಾಗ್ತದೆ ಅಂದ್ರೆ ಪವಿತ್ರ ಆಗ್ತದೆ. ಅದನ್ನು ಬಿಟ್ಟು ಇನ್ನಾವ ಸಾಧನೆಗಳಿಂದಲೂ ಮನಸ್ಸು ಪವಿತ್ರ ಆಗುವುದಿಲ್ಲ. ದಾಸ ಸಾಹಿತ್ಯದಲ್ಲಿ ಹೇಳ್ತಾರೆ, ಮನವ ತೊಳೆಯಬಲ್ಲರಲ್ಲದೆ ಮನವ ತೊಳೆಯಬಲ್ಲರೆ ಹಲವು ತೀರ್ಥಗಳಲ್ಲಿ ಮುಳುಗಿ ಹರವಿದರೆ ಏನು ಫಲ. ಮನವ ತೊಳೆಯಬಲ್ಲರಲ್ಲದೆ ಮನವ ತೊಳೆಯಬಲ್ಲರೆ. ಜಗತ್ತಿನಲ್ಲಿ ಎಲ್ಲರೂ ದೇಹವನ್ನು ತೊಳೆದಾರ ಹೊರತಾಗಿ ಎಷ್ಟು ದೇಹವನ್ನು ತೊಳೆದರೂ ಮನಸ್ಸು ಸ್ವಚ್ಛ ಆಗ್ತದೆ ಅನ್ನೋದು ಮನಸ್ಸು ಸ್ವಚ್ಛ ಆಗೋದಿಲ್ಲ. ಮನಸ್ಸು ಸ್ವಚ್ಛ ಆಗಬೇಕಾಗಿತ್ತು ಅನ್ನೋದಕ್ಕೆ ಭಗವಂತನ ನಾಮಸ್ಮರಣೆ, ಗುರುಕೊಟ್ಟ ಮಹಾಮಂತ್ರವನ್ನ, ಪಂಚಾಕ್ಷರಿ ಮಹಾಮಂತ್ರವನ್ನ ಒಂದಿಷ್ಟು ಜಪ ಮಾಡಿದಾಗ, ಸದಾ ಭಗವಂತನ ನಾಮಸ್ಮರಣೆಯನ್ನ ಮಾಡಿದಾಗ ಏನಾಗ್ತದೆ ಅಂತಂದ್ರೆ ಮನಸ್ಸು ಸ್ವಚ್ಛ ಆಗ್ತದೆ. ಜೀವನದಲ್ಲಿ ಒಂದಿಷ್ಟು ಮನಸ್ಸಿಗೆ ರೂಢಿ ಮಾಡಬೇಕು ಎಲ್ಲರೂ. ದಾಸ ಬರುತ್ತಾರೆ, ಭಜನೆ ಮಾಡುವ ಬನ್ನಿರೋ, ಸದಾ ಶಿವನ ಭಜನೆ ಮಾಡುವ ಬನ್ನಿರೋ. ಬಹಳ ಸುಂದರವಾಗಿ ಪದ್ಯದಲ್ಲಿ ಉಪದೇಶವನ್ನು ಮಾಡ್ತಾರೆ ಮಹಾತ್ಮರು. ಭಜನೆ ಮಾಡುವ ಬನ್ನಿರೋ, ಸದಾ ಶಿವನ ಭಜನೆ ಮಾಡುವ ಬನ್ನಿರೋ. ಭಜನೆ ಮಾಡುವ ಬನ್ನಿರೋ,
ಶಿವನ ಭಜನೆ ಮಾಡುವ ಬನ್ನಿರೋ. ಭಜನೆ ಮಾಡುವ ನಿತ್ಯ ಸುಮನರೆಲ್ಲರೂ ಕೂಡಿ ಕುಜನ ಸಂಗಮ ದೂರ ಮಾಡಿ ಸದ್ಭಕ್ತಿಯಿಂದ ಭಜನೆ ಮಾಡುವ ಬನ್ನಿರೋ. ಸದಾ ಶಿವನ ಭಜನೆ ಮಾಡುವ ಬನ್ನಿರೋ. ಆ ಭಜನೆ ಮಾಡುವ ಬನ್ನಿರೋ. ಸದಾ ಶಿವನ ಭಜನೆ ಮಾಡುವ ಬನ್ನಿರೋ. ಶತಕೋಟಿ ಪಾಪವನ್ನು ಮಾಡಿದ ಮಹಾಪತಿತರು ನಾವು ನೀವು. ಆ ಶತಕೋಟಿ ಪಾಪವನ್ನು ಮಾಡಿದ ಮಹಾಪತಿತರು ನಾವು ನೀವು. ಪತಿತ ಪಾವನನೆಂಬ ಬಿರುದುಳ್ಳ ದೇವನು ಪತಿತ ಪಾವನನೆಂಬ ಬಿರುದುಳ್ಳ ದೇವನು ಕಿತಿಯೋಳು ತಮ ಗತಿ ತೋರಂದು ಶಿವನ ಭಜನೆ ಮಾಡುವ ಬನ್ನಿರೋ. ಸದಾ ಶಿವನ ಭಜನೆ ಮಾಡುವ ಬನ್ನಿರೋ. ಆ ಭಜನೆ ಮಾಡುವ ಬನ್ನಿರೋ. ಸದಾ ಶಿವನ ಭಜನೆ ಮಾಡುವ ಬನ್ನಿರೋ. ಗುಡಿಸುತ್ತ ಬರುವ ಯಮನಾಂಗಲಂ ಕಡಿದು ಮಾಡುತ್ತ ಕೋಪವ ಜಡಿದು ಶಿವನಿ ಭಕ್ತರನ್ನು ಕೈ ಹಿಡಿದು ಜಡಿದು ಶಿವನಿ ಭಕ್ತರನ್ನು ಕೈ ಕಡು ನವಿ ಕೊನೆಯುವ ಮೃತ್ಯುಂಜಯನ ಭಜನೆ ಮಾಡುವ ಬನ್ನಿರೋ. ಸದಾ ಶಿವನ ಭಜನೆ ಮಾಡುವ ಬನ್ನಿರೋ. ಆ ಭಜನೆ ಮಾಡುವ ಬನ್ನಿರೋ. ಸದಾ ಶಿವನ ಭಜನೆ ಮಾಡುವ ಭಜನೆ ಮಾಡುವ ಭಜನೆ ಮಾಡುವ ಬನ್ನಿರೋ. ಗುಡಿಸುತ್ತ ಬರುವ ಯಮನಾಳುಗಳನ್ನು ಕಡಿದು ಮಾಡುತ್ತ ಕೋಪವ ಜಡಿದು ಶೂಲದಿ ಭಕ್ತರನ್ನು ಕೈಯ ಹಿಡಿದು ಕರುಣಲಿ ಕೊರೆಯುವ ಮೃತ್ಯುಂಜಯನ ಭಜನೆ ಮಾಡಲು ಬನ್ನಿರೋ. ಸದಾ ಶಿವನ ಭಜನೆ ಮಾಡಲು ಬನ್ನಿರೋ ಎಂಬಂತೆ ಸಿದ್ಧಾಶ್ರಮದಲ್ಲಿ ಸದ್ಗುರುನಾಥನ ಸನ್ನಿಧಿಯಲ್ಲಿ ಸದಾ ನಾಮಸ್ಮರಣೆಯಿಂದ ಮಾಡುತ್ತಾ ಬಹಳ ಆನಂದದಿಂದ ಕಾಲ ಕಳೆತಕ್ಕಂಥ ಸಮಯದಲ್ಲಿ ಚಿತ್ತ ಅನ್ನುವಂಥದ್ದು ಸುದ್ದಿ ಹೊಂದಿ ಪ್ರತಿನಿತ್ಯ ಸದ್ಗುರುವಿನ ದರ್ಶನ ಈ ನಾಮಸ್ಮರಣೆಯಿಂದ ಕೇಳಿ 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 ಇದ್ದಕ್ಕಿದ್ದಂಗ ಆ ಭೂತ ಭಾವನೆ ಎನ್ನುವಂಥದ್ದು ಏನಾದರೂ ನಿಶ್ಚೇಷವಾಗಿ ಬಿಟ್ಟು ಹೋಗುವಂಥದ್ದಾಗುತ್ತದೆ. ಆ ಸ್ತ್ರೀಯೇ ಪೂರ್ವ ಸ್ಥಿತಿ ಅನ್ನುವಂಥದ್ದು ಪ್ರಾಪ್ತಿಯಾಗಿ ಆನಂದಯುಕ್ತರಾಗಿ ಸದ್ಗುರು ಸಿದ್ಧ ಚರಣಗಳಿಗೆ ನಮನ ಮಾಡಿ ಆ ಸ್ತ್ರೀ ಅನ್ನುತ್ತಾಳೆ, ಹೇ ದಯಾಳುವಾದ ಸಿದ್ಧನಾಥನೇ, ನಿನ್ನ ಕೃಪೆಯಿಂದ ನಿನ್ನ ಸನ್ನಿಧಾನ ಮಾತ್ರದಿಂದ ಸರ್ವ ವ್ಯಥೆ ನನ್ನ ನಾಶ ಆಗಿ ಹೋಗುವಂಥದ್ದಾಗಿದೆ. ನಿನ್ನ ಚರಣ ಪ್ರೇಮದಿಂದ ನಾವೇನಾದೆವು ಅಂತಂದ್ರೆ ಉದ್ಧಾರಗುವಂಥವರಾಗಿರುವಂತ ತಿಳ್ಕೊಂಡಿಷ್ಟ ಪ್ರಾರ್ಥನೆಯನ್ನು ಮಾಡಿ ಇನ್ನು ಊರಿಗೆ ಹೋಗಬೇಕು ಅಂತ ನಮಗೆ ಅನಿಸೋದಿಲ್ಲ. ಇಲ್ಲೇ ನಿನ್ನ ಸನ್ನಿಧಾನದೊಳಗೆ ಇಟ್ಕೊಂಡು ನಮ್ಮ ಜೀವನ ತೆಗಿಬೇಕು ಅಂತ ಅನಿಸ್ತದೆ ಅಂತ ತಿಳ್ಕೊಂಡು ಸತಿಪತಿಗಳು ಹೇಳಿದಾಗ ಸದ್ಗುರುಗಳು ಇದನ್ನು ಕೇಳಿ ಆ ದಂಪತಿಗಳು ಹೇಳ್ತಾರೆ, ದಂಪತಿಗಳ ಕುರಿತು ನೀವು ನಿಮ್ಮ ಸ್ವಗ್ರಾಮಕ್ಕೆ ಹೋಗಿ ಇದೇ ಪ್ರೇಮವನ್ನು ಏನು ಮಾಡ್ರಿ ಅಂದ್ರೆ ಮನಸ್ಸಿನಲ್ಲಿ ಹಿಡಿದು ನಿರಂತರ ಸದ್ಗುರುನಾಥನ ಚರಣಗಳನ್ನು ಚಿಂತಿಸುವವರಾಗಿರಿ. ಎಲ್ಲಿ ಸದ್ಗುರು ಚಿಂತನೆ ಇರುತ್ತದೆ
ಅಲ್ಲಿ ಯಾವ ಕಷ್ಟ ನಷ್ಟಗಳು ಬರೋದಿಲ್ಲ. ಎಲ್ಲಿ ಭಗವಂತನ ನಾಮಸ್ಮರಣ ಇರ್ತದ ಅಲ್ಲಿ ತೊಂದರೆಗಳಾಗುವುದಿಲ್ಲ. ಓಂ ನಮಃ ಶಿವಾಯ ಅಂತಕ್ಕಂಥ ಈ ಮಹಾಮಂತ್ರವನ್ನು ನುಡಿಯುವವನ ಅವ ತನ್ನ ಕೈಯೊಳಗೆ ಒಂದು ಕಲ್ಲು ತಗೊಂಡು ತಾಕತ್ತ ಎಷ್ಟು ಕಲ್ಲು ದುರ್ಗಿತ್ತಲ್ಲ ಅದರ ಅಜಗ ಭೂತ ಪ್ರೇತ ಪಿಶಾಚಗಳು ವಾಸ ಮಾಡ್ತಾವಂತೆ. ಅದರ ಒಳಗೆ ಬರಕ್ಕೆ ಅವಕ್ಕೆ ಜಾಗ ಇಲ್ಲಂತೆ. ಅಷ್ಟ ಆ ಮಹಾಮಂತ್ರದ ಶಕ್ತಿ ಅದ. ಗುರುಕೊಟ್ಟ ಮಹಾಮಂತ್ರವನ್ನು ನೀವು ಸದಾಕಾಲ ಸ್ಮರಣ ಮಾಡ್ತಾ ನಿಮ್ಮೊಳಗಿದೆ, ನಿಮಗೇನು ತೊಂದರೆ ಆಗುವುದಿಲ್ಲ ಅಂತ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರಿಗೆ ಹೇಳಿದಾಗ ಗುರುವಾಜ್ಞೆಯನ್ನು ಪಡ್ಕೊಂಡು ತಮ್ಮ ಊರಿಗೆ ಹೋಗುತ್ತಾರೆ. ಊರೊಳಗೆ ಹೋದ ನಂತರ ಈ ಭೂತ ಬಾಧ ನಿವಾರಣೆ ಆಯಿತು ಅಂತಂದ್ರೆ ಒಂದು 100 ರೂಪಾಯಿಗಳನ್ನು ಕೊಡುವುದಾಗಿ ನರಸಿಂಹ ಮಹಾಸ್ವಾಮಿಗೆ ಹರಕೆ ಹೊಂದಿದೆಯೋ. ಭೂತ ಬಾಧೆ ಅನ್ನುವಂಥದ್ದು ಸಿದ್ಧಾರೂಢ ಕೃಪೆಯಿಂದ ನಿವಾರಣೆ ಆಯಿತು. ಈಗ ಹಣವನ್ನು ಏನು ನರಸೋಬ ಕೊಡಬೇಕು, ಬೇಡ್ಕೊಂಡಂತ ಅಲ್ಲಿ ನಿವಾರಣೆ ಆದದ್ದು ಇಲ್ಲಿ. ಈ ಹಣವನ್ನು ಯಾರಿಗೆ ಕೊಡಬೇಕು ಅಂತ ದಂಪತಿಗಳಿರುವರು ಕೂಡಿ ಚಿಂತನೆ ಮಾಡುವಾಗ ನರಸಿಂಹ ಸರಸ್ವತಿ ಸ್ವಾಮಿಗಳು ಮತ್ತು ಸ್ವಪ್ನದಲ್ಲಿ ಬಂದು, ನಾನೇ ಆ ಸಿದ್ಧನ ರೂಪದಿಂದ ಹುಬ್ಬಳ್ಳಿಯಲ್ಲಿದ್ದೇನೆ, ನಿಮ್ಮ ಹಣವನ್ನು ಅವರಿಗೆ ಕೊಟ್ಟು ಏನು ಮಾಡ್ರಿ ಅಂತಂದ್ರೆ ನಿಮ್ಮ ಹರಕೆಯನ್ನು ತೀರಿಸುವುದು, ನಿಮ್ಮ ಸೇವೆಯನ್ನು ಸಲ್ಲಿಸ್ರಿ ಅಂತ ಮತ್ತೆ ಪುನಃ ಸ್ವಪ್ನದೊಳಗೆ ನರಸಿಂಹ ಹೇಳಿದಾಗ ಮತ್ತು ದಂಪತಿಗಳಿರುವರು ಹುಬ್ಬಳ್ಳಿಗೆ ಬಂದು ಫಲಪುಷ್ಪಗಳು ಅರ್ಪಿಸಲು ತಮ್ಮ ಕಾಣಿಕೆಯನ್ನ ಸದ್ಗುರುನಾಥರಿಗೆ ಸಿದ್ಧಾರೂಢರಿಗೆ ಅರ್ಪಿಸಿ ಆಶೀರ್ವಾದವನ್ನು ಪಡ್ಕೊಂಡು ಮರಳಿ ತಮ್ಮ ಸ್ವಗ್ರಾಮಕ್ಕೆ ಬರುವಂಥವರಾಗ್ತಾರೆ. ಸುಂದರವಾದ ಚರಿತ್ರೆಗಳನ್ನ ಒಂದೊಂದು ಸಕಾಮ ಭಕ್ತಿಯನ್ನು ಆಚರಿಸಿದರೂ ಕೂಡ ಕೊನೆಯ ಭಕ್ತಿ ಅದು ನಿಷ್ಕಾಮವಾಗಿ ಎಲ್ಲರನ್ನೂ ಉದ್ಧಾರ ಮಾಡುವಂಥದ್ದಾಗಿರತಕ್ಕಂಥ ವಿಚಾರವನ್ನು ಹೇಳಿ ಒಂದೊಂದು ವಿಚಾರಗಳನ್ನು ಬಹಳ ಸುಂದರವಾಗಿ ಉಪದೇಶ ಮಾಡ್ತಾರೆ ಚರಿತ್ರೆಯಲ್ಲಿ. ಹುಬ್ಬಳ್ಳಿ ಒಳಗೆ ಒಂದು ಶಿವರಾತ್ರಿ ಜಾತ್ರೆ ಮಾಡಿ ಸಂತೋಷದಿಂದ ಒಂದು ಮರಿಸಪ್ತ ಅಂತ ಮಾಡ್ತಾರೆ. ಮರಿಸಪ್ತ ಜಾತ್ರೆ ಎಲ್ಲ ಮುಗಿದ ಕಟ್ಟಿಗೆ ಎಲ್ಲರನ್ನು ಕೂಡಿಕೊಂಡು ಸಿದ್ಧಾರೂಢ ಮಠದೊಳಗೆ ಬಿರಂಜಿ ಅನ್ನ ಮಾಡೋದು ರೂಢಿ ಮಾಡಂತಾರೆ. ಸಿದ್ಧಾರೂಢ ಪೌಳಿದ ಕಾಲಕ್ಕೆ ಎಲ್ಲಾ ಭಕ್ತರನ್ನು ಕೂಡಿಸಿ ತುಪ್ಪದೊಳಗೆ ಏನ್ ಮಾಡ್ತಿದ್ರು ಅಂತಂದ್ರೆ ಬಿರಂಜಿ ಅನ್ನ ತಯಾರು ಮಾಡಿ ಎಲ್ಲರನ್ನು ಉಣಿಸುವಂತದ್ದೊಂದು ರೂಢಿ. ಹಂಗೆಲ್ಲರೂ ಕೂಡಿದ್ದಾರೆ. ಇದ್ದಕ್ಕಿದ್ದಂಗ ಸಿದ್ಧಾರೂಢರ ಮಠದೊಳಗೆ ನಿತ್ಯ ಜಗದ್ಗುರು ಸಿದ್ಧಾರೂಢರು ಶಾಸ್ತ್ರವನ್ನು ಉಪದೇಶ ಮಾಡುತ್ತಿದ್ದರು. 3 ಟೈಮ್ ಶಾಸ್ತ್ರ ಹೇಳ್ತಿದ್ರು ಸಿದ್ಧಾರೂಢ ಮಹಾಸ್ವಾಮಿಗಳು ಪಾಠಶಾಲೆ ಒಳಗ. ಸಿದ್ಧಾರೂಢರ ಜೀವಿತ ಕಾಲದಲ್ಲಿ 700 ಮಂದಿ ಸಾಧುಗಳಿದ್ದಂತ ಸಿದ್ಧಾರೂಢ ಮಠದೊಳಗೆ ಚರಿತ್ರೆಯಲ್ಲಿ ಬರೀತಾರೆ. ಬಿಳಿ ಬಟ್ಟೆಯ ಮೇಲೆ ಬರೀ ಸಾಧುಗಳು ಎಷ್ಟಿದ್ರು ಅಂದ್ರೆ 700 ಜನ ಸಾಧುಗಳು ಇದ್ರು. ಎಲ್ಲ ಕಡೆ ಹೋಗಿ ಸಿದ್ಧಾರೂಢ ಮಹಿಮೆಯನ್ನು ಕೊಂಡಾಡಿ ಶಿವರಾತ್ರಿ ಜಾತ್ರೆಗೆ ಮತ್ತು ಶ್ರಾವಣ ಮಾಸದ ಜಾತ್ರೆಗೆ ಏನ್ ಮಾಡ್ತಿದ್ರು, ಭಿಕ್ಷಾ ಮಾಡ್ತಿದ್ರು. ಒಂದೊಂದು ಹಳ್ಳಿಗೆ ಹೋಗಿ ಒಬ್ಬೊಬ್ಬರು ಸಾಧುಗಳು ಭಿಕ್ಷಾ ಮಾಡ್ಕೊಂಡು ತಂದು ಮಠಕ್ಕೆ ಒಪ್ಪಿಸ್ತಿದ್ರು. ಇನ್ನೊಂದು ಶಾಸ್ತ್ರಾದಿಗಳನ್ನು ಶ್ರವಣ ಮಾಡ್ತಾ ಇದ್ರು. ನಿತ್ಯ ಮಠದಲ್ಲಿ ಕಠೋಪನಿಷತ್ತ, ಬ್ರಹ್ಮಸೂತ್ರ, ಪಂಚದಶಿ, ಶ್ರೀಮನ್ ನಿಜಗುಣ ಶಿವಯೋಗಿಗಳ ಶಾಸ್ತ್ರ ಈ ಎಲ್ಲಾ ಮೊದಲಾದ ಗ್ರಂಥಗಳನ್ನು ಜಗದ್ಗುರು ಸಿದ್ಧಾರೂಢ ಸ್ವಾಮಿಗಳು ಸ್ವತಃ ತಮ್ಮ ಸ್ವಮುಖದಿಂದ ಶಿಷ್ಯರಿಗೆ ಉಪದೇಶವನ್ನು ಮಾಡುತ್ತಿದ್ದರು. ಹೀಗೆ 4-5 ವರ್ಷ ಜಾತ್ರೆ ಅನ್ನುವಂಥದ್ದು ಏನಾಯಿತು ಅಂತ ಕೇಳಿದ್ರೆ ಮುಗಿದು ಜಾತ್ರೆ ಮುಗಿದ 4ನೇ ದಿನ ಯಾರೋ ಒಬ್ಬರು ಇದ್ದಕ್ಕಿದ್ದಾಗ ಒಂದು ಆಕಾಶ ಬುಟ್ಟಿಯನ್ನು ಬಿಟ್ಟರಂತೆ. ಅದರೊಂದು ದೀಪ ಹಚ್ಚಿ ಒಂದು ಜ್ಯೋತಿಯನ್ನು ಹಚ್ಚಿ ಆಕಾಶ ಬುಟ್ಟಿಯನ್ನ ಹಾರಾಟಂತ ಮೇಲಕ್ಕೆ ಬಿಟ್ರು. ಅದು ಹಾರಿಕೊಂತ ಬಂದು ಏನ್ ಮಾಡ್ತೀವಿ ಅಂದ್ರೆ ತೇರಿಗೆ ಬಡದು, ಇನ್ನೂ ತೇರು ಹೊರಗೆ ಇತ್ತು, ತೇರು ಒಳಗೆ ಹಾಕಿತ್ತಿಲ್ಲ, ತೇರಿಗೆ ಬಡದು ತೇರನ್ನ ಅಂತಂದ್ರೆ ನೋಡುವುದಕ್ಕಾಗಿ ತೇರು ಸುಟ್ಟು ಬಿಡುವಂತದ್ದಾಗುತ್ತೆ. ಆ ಭಕ್ತರು ಎಲ್ಲರಿಗೂ ಏನಾಯ್ತು, ಇದೇನೋ ಒಂದು ಅಶುಭ ಸೂಚನೆ ಅಂತ ನಮಗೆ ಕಾಣಿಸ್ತದೆ. ಯಾಕೋ ತೇರು ಸುಟ್ಟು ಇದು ಅಶುಭ ಸೂಚನೆ ಅಂತ ಎಲ್ಲಾ ಭಕ್ತರಿಗೆ ಚಿಂತೆ ಆಗ್ತದೆ. ಆ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿ ಹೇಳ್ತಾರೆ, ಭಕ್ತರೇ ಹಂಗಲ್ಲ, ಪ್ರಕಾಶವು ಆಕಾಶದಿಂದ ಬಂದು ತೇರಿಗೆ ತನ್ನ
ಏನ್ ಮಾಡ್ತಂದ್ರೆ ಆಕಾಶದಿಂದ ಬಂದು ತೇರಿಗೆ ಏನ್ ಮಾಡ್ತಂದ್ರೆ ತನ್ನ ಸ್ವರೂಪವನ್ನು ಕೊಟ್ಟು ತೇರನ್ನು ಸುಟ್ಟದ. ಇದರಿಂದ ಏನಾಯ್ತು ಅಂತಂದ್ರೆ ಬೆಳಕ ಅನ್ನುವಂಥದ್ದಾಯಿತು. ಅದು ಹೇಗೋ ಹಾಗೆ ಈ ಜಾತ ಎನ್ನುವ ಬೆಳಕು ಜಗತ್ತಿನಲ್ಲಿ ಹಬ್ಬುವ ಶುಭ ಸೂಚನೆಯ ಹೊರತು ಅಶುಭ ಸೂಚನೆ ಅನ್ನುವಂಥದ್ದಿರ ಅಲ್ಲ. ಅದಕ್ಕೆ ನೀವೆಲ್ಲರೂ ಅದೇನೋ ಮನಸ್ಸು ಹಚ್ಕೊಳ್ಬಾರ್ದು. ಇದು ಒಳ್ಳೆಯ ಸೂಚನೆ ಅದ ಅಂತ ತಿಳ್ಕೊಂಡು ಅವರೆಲ್ಲರ ಸಂಶಯಗಳನ್ನ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಕಳೆಯುವಂಥವರಾಗಿದ್ದಾರೆ. ಸಂಶಯ ಹುಟ್ಟುವಂತ ಮಾತು ಜೀವನದಾಗ ಒಂದು ಹೇಳ್ತಿದ್ರಂತ ಸಿದ್ಧಾರೂಢ ಮಹಾಸ್ವಾಮಿಗಳು. ಅದು ಅಶುಭನ ಇರಲಿ, ಅದೇನೇ ಇರಲಿ, ಅದನ್ನು ಮತ್ತೇನು ಮಾಡ್ತಾರೆ, ಭಕ್ತರಿಗೆ ಒಳ್ಳೆಯದಾಗುವಂತೆ ಉಪದೇಶ ಮಾಡ್ತಿದ್ರು. ಇಬ್ಬರು ದಂಪತಿಗಳು ಬಹಳ ದಿವಸಕ್ಕೊಂದು ಮಕ್ಕಳಾಡ್ತಾರಂತ, ಗಂಡು ಮಗು ಜನ್ಮ ಕೊಟ್ಟಿದ್ರು. ಹರಕೆ ಹೊತ್ತು ದೇವರಿಗೆ ಹರಕೆ ಹೊತ್ತು ಬೇಡ್ಕೊಂಡು 12 ವರ್ಷಕ್ಕೊಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ರು. ಅದು ಅಪ್ಪಿತಪ್ಪಿ ಎದುರಾಗ ಹುಟ್ಟಿತು ಅಂತಂದ್ರೆ ಮೂಲ ನಕ್ಷತ್ರದ ಮಗ ಹುಟ್ಟಿತ್ತು. ಹರಕೆ ಹೊತ್ತು ಹಣದ ಮಗ ಮೂಲ ನಕ್ಷತ್ರದ ಮಗು ಹುಟ್ಟಿತು. ಜ್ಯೋತಿಷನ್ನು ಹೋಗಿ ಕೇಳಿದರು. ಜ್ಯೋತಿಷ್ಯ ಹೇಳಿದ್ರು, ನೋಡಪ್ಪ, ಮಗ ಬೇಕು ಅಂತಂದ್ರೆ 3 ತಿಂಗಳು ನೀವು ಮರಣದ, ನೀವು ಬದುಕಬೇಕು ಅಂದ್ರೆ ಮಗ ಸಾಗಬೇಕು. ಹಿಂಗೆ ಜ್ಯೋತಿಷ್ ಹೇಳ್ತದೆ. ಮುಹೂರ್ತ ಸುಮಾರಾಗಿ ನೀವೇನ್ ಮಾಡ್ತಾರೆ ನೋಡ್ರಿ ಅಂತ ಜ್ಯೋತಿಷ್ ಹೇಳಿದ. ಬಹಳ ದುಃಖ ಅಂತ ತಂದೆ ತಾಯಿಗಳಿಗೆ. ಇಲ್ಲ ಮಗ ಹೋಗ್ಬೇಕು ಒಂದು, ಇಲ್ಲ ಇವ್ರು ಹೋಗ್ಬೇಕು ಒಂದು, ಎರಡರ ಒಂದು ತೀರ್ಮಾನ ಹೇಳಿಬಿಟ್ಟು ಜ್ಯೋತಿಷಿ ಓಡಿ ಸಿದ್ಧಾರೂಢರ ಮಠಕ್ಕೆ ಬಂದರು. ಚೆನ್ನಾಗಿ ಬಂದ್ ಮಾಡಿಬಿಡಿದ್ರು. ತಂದೆ ತಾಯಿಗಳು ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಮಠಕ್ಕೆ ಬಂದು ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ತಾರೆ. ನಮ್ಮ ಪರಿಸ್ಥಿತಿ ಹೀಗಾಗಿದೆ ಸದ್ಗುರುನಾಥ, ಮಗ ಹುಟ್ಟಿದ ಮೂಲ ನಕ್ಷತ್ರದಂತೆ ಮಗ ಬೇಕಾಗಿತ್ತು ಅಂತಂದ್ರೆ ನಾವು 3 ತಿಂಗಳು ನಮಗೆ ಮರಣದ ಅಂತೆ, ಇಲ್ಲಂದ್ರೆ ಮಗನ ಏನ್ ಮಾಡ್ಬೇಕು ಅಂತಂದ್ರೆ ನಾಶ ಮಾಡಬೇಕು ಅಂತ ಹಿಂಗೆ ವಿಚಾರ ಹೇಳಿದ್ದಾರೆ. ಇದಕ್ಕೇನು ಮಾಡಬೇಕು ಅಂತ ಸಿದ್ಧಾರೂಢರು ಕೇಳಿದಾಗ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಹೇಳಿದ್ರಂತ, ಆ ಕೂಸ ಭೂಮಿಗೆ ಬಿದ್ದಕ್ಕೆ ತಾಯಿ ಹೊಟ್ಟಿಂದ ಈ ಮುಹೂರ್ತ ನಾವು ಹೇಳಿದಾನ. ಆದ್ರ ತಾಯಿ ಹೊಟ್ಟೆಯಾಗಿದ್ದಾಗ 7ನೇ ತಿಂಗಳಿಗೆ ಏನೋ ಪ್ರಾಣ ಪ್ರತಿಷ್ಠಾಪನೆ ಆಗಿತ್ತ ತಾಯಿ ಗರ್ಭದೊಳಗ. ಆದ ಪಾಪ ಹೊತ್ತಿದ ದ್ವೇಷಿಸಿದ್ರೆ ಅದು ಪ್ರಾಣ ಅನ್ನುವಂಥದ್ದು ಬಂದು ದೇಹದೊಳಗೆ ಪ್ರವೇಶ ಆಗುವಂತ ಮುಹೂರ್ತ ಬಹಳ ಉತ್ತಮ ಮುಹೂರ್ತದ. ಅದು ನಿಮ್ಮ ಮಗ ಒಂದು 3 ವರ್ಷ ಮಾಡ್ತಾನ, ನಿಮಗೂ ಏನು ಆಗುದಿಲ್ಲ, ನೀವೇನು ಕಾಳಜಿ ಮಾಡಬೇಡ್ರಿ, ನಿಮಗೆಲ್ಲರಿಗೂ ಒಳ್ಳೆಯದಾಗ್ತದಂತ ಆಶೀರ್ವಾದ ಮಾಡಿದ್ರು ಸಿದ್ಧಾರೂಢ ಮಹಾಸ್ವಾಮಿ. ಅದ್ರ ಬಗ್ಗೆ ಒಂದು 100 ವರ್ಷ ಹುಡುಗು ಮಾಡಿದ್ರೆ ತಂದೆ ತಾಯಿಗಳಿಗೂ ಏನೂ ಆಗಿಲ್ಲ. ಇಂಥ ಕೆಲವೊಂದು ಅಶುಭ ಸೂಚನೆಗಳಾಗಲಿ, ಯಾರಾದರೂ ಏನಾದರೂ ಹೇಳಿ ನಿಮ್ಮ ಮನೆ ಆಯಾ ತಪ್ಪಿದೆ ಅದನ್ನ ಕಿತ್ತು ಹಾಕಬೇಕು, ನಿಮ್ದು ಹಂಗಾಗಿದೆ, ನಿಮ್ದು ಹೀಗಾಗಿದೆ, ಈ ತಲೆಗೆ ಸಂಬಂಧ ಎಷ್ಟೇ ಹೆಚ್ಚಾಗಿರೋದು. ಇವ ಯಾರ ಏನು ಹೇಳ್ತಿದ್ರು ಅಂತಂದ್ರೆ ಸಿದ್ಧಾರೂಢ ಮಹಾಸ್ವಾಮಿಗಳು ಇದನ್ನೆಲ್ಲ ತಲೆಯಾಗ್ತಾರೆ. ನೀವೇನು ಮಾಡಕ್ ಹೋಗಬೇಡ್ರಿ, ಪರಮಾತ್ಮ ಸೃಷ್ಟಿ ಮಾಡಿದ್ರು ಪಂಚಮಹಾಭೂತಗಳಿಂದ 5 ಭೂತಗಳಿಂದ ತಯಾರಾಗಿರೋವು. ಮೊದಲ ಏನಂತಂದ್ರೆ ತಯಾರೈತಿ, ಅದ್ರೊಳಗೆ ನೀವೇನು ಅವನ್ನ ಹಂಗ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ತಲೆಕೆಡಿಸ್ಕೊಳ್ಬೇಡ ಅಂತ ತಿಳ್ಕೊಂಡು ಇಂಥ ಎಲ್ಲವನ್ನೂ ಸಂಶಯದಿಂದ ಕೂಡಿಕೊಂಡು ದುಃಖವನ್ನು ಹೊಂದತಕ್ಕಂಥ ಜೀವಿಗಳಿಗೆಲ್ಲ ಇದರ ಸಂಶಯ ಕಳೆದು ಅವ್ರನ್ನೇನು ಮಾಡ್ತಿದ್ರು ಅಂತಂದ್ರೆ ಅಳ್ಕೊಂತ ಬಂದವರನ್ನ ಅವರ ಕಣ್ಣೀರು ಒರೆಸಿ ಅವ್ರ ನಕ್ಕೊಂತ ಏನಾಗಿರ್ಬೇಕು, ಅವರು ತಮ್ಮ ಮನೆಗಳು ಹೋಗಬೇಕು, ಹಂಗ ಉಪದೇಶವನ್ನು ಮಾಡ್ತಿದ್ರಂತ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು. ಹುಬ್ಬಳ್ಳಿ ಒಳಗೆ ಪಂತ ಬಾಳೆಕುಂದ್ರಿ ಮಹಾರಾಜರು ಎಲ್ಲಿ ಬರ್ತಾರೋ ಸಿದ್ಧಾರೂಢ ದರ್ಶನಕ್ಕಂತ ಬಂದರು. ತಾವೆಲ್ಲ ಕೇಳಿದಿರಿ. ಪಂತ ಬಾಳೆಕುಂದ್ರಿ ಒಳಗೆ ದತ್ತೋಪಂತ ಮಹಾರಾಜರು ಅಂತ ತಿಳ್ಕೊಂಡು ಅವರು ದೊಡ್ಡ ಹೋದ್ರು. ಅವ್ರ ಗುರುಗಳ ಯಾರು ಅಂದ್ರೆ ಬಹಳ ಹೋದ್ರು ಅಂತ ಅವ್ರ ಗುರುಗಳು. ಅವರ ಶಿಷ್ಯರಾದ ಪಂತ ಮಹಾರಾಜರು ಬಾಳೆಕುಂದ್ರಿಯಿಂದ ಹುಬ್ಬಳ್ಳಿ ಜಗದ್ಗುರು ಸಿದ್ಧಾರೂಢ ಸತ್ಸಂಗ
ಇಚ್ಛಾ ಮಾಡಿ ಬ್ಯಾಸಗಿ ಬಿಡುವಿನ ಕಾಲದಲ್ಲಿ ಏನ್ ಮಾಡೋದು, ತಾವು ಭಕ್ತರಾದ ಕಾಕಾ ಘಾನೇಕರ, ರಾಜೀವ್ ರೆಡ್ಡಿ, ಒಂಕೋಬಾ, ಗೊಂಬೆ ಇರತಕ್ಕಂಥ ಕೆಲವೊಂದು ಅಮೃತ ಕುಲಕರ್ಣಿ ಇರತಕ್ಕಂಥ ಭಕ್ತರನ್ನು ಒಳಗೂಡಿಕೊಂಡು ಅವ್ರನ್ನೆಲ್ಲ ಕರ್ಕೊಂಡು ಏನು ಬಂದ್ರು, ಸಿದ್ಧಾಶ್ರಮಕ್ಕೆ ಬರ್ತಾರೆ. ಒಬ್ಬಳಿಗೆ ಆಶ್ರಮಕ್ಕೆ ಬಂದು ಸಿದ್ಧಾರೂಢ ಮಹಾಸ್ವಾಮಿಗಳವರ ದರ್ಶನವನ್ನು ತೆಗೆದುಕೊಂಡು ಸಿದ್ಧಾರೂಢ ಇವರನ್ನು ನೋಡಿ ಬಹಳ ಸಂತೋಷಭರಿತವುಳ್ಳವರಾಗುತ್ತಾರೆ. ಅರ್ಘ್ಯಪಾದ್ಯಾದಿಗಳಿಂದ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರನ್ನು ಪೂಜಿಸಿ ಈ ಸ್ವಾಮಿಯವರ ಅಂದ್ರೆ ದತ್ತೋಪಂತರ ಯೋಗ್ಯತೆಯನ್ನು ಕೊಂಡು ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಏನ್ ಮಾಡ್ತಾರೆ ಅಂದ್ರೆ ಅವರನ್ನ ಆಲಿಂಗನ ಮಾಡಿಕೊಂಡು ತಮ್ಮ ತೆಕ್ಕೆ ಒಳಗೆ ಅಪ್ಪಿಕೊಳ್ಳುವಂತವರಾಗುತ್ತಾರೆ. ಪಂತನಿಗೆ ಏನಾಗಿತ್ತು ಅಂದ್ರೆ ಚಿಕ್ಕ ವಯಸ್ಸಿನಿಂದ ಉಚ್ಚ ಕೋರಿಯ ಅಧ್ಯಾತ್ಮಾನುಭವ, ಬಹಳ ಸಣ್ಣ ವಯಸ್ಸಿನಿಂದ ಅಧ್ಯಾತ್ಮದ ಅನುಭವ ಏನಾಗಿತ್ತು ಅಂದ್ರೆ ಆ ಪಂತನಿಗಾಗಿತ್ತಂತೆ. ಇದನ್ನು ಕಂಡು ಆರೂರಿಗೆ ಏನಾಯಿತು ಅಂದ್ರೆ ಕೌಟುಕವೆನಿಸಿ ಸ್ವಾಮಿಗಳ ಆಗ್ರಹದಿಂದ ಪಂತರು 15 ದಿವಸ ಸಿದ್ಧಾರೂಢ ಮಠದಲ್ಲಿ 15-20 ದಿವಸ ಸಿದ್ಧರ ಮಠದಲ್ಲಿದ್ದು ಶಾಸ್ತ್ರ ಚಿಂತನವನ್ನು ಮಾಡುತ್ತಾರೆ. ಜ್ಞಾನಿ ಮಿಲಿತೋ ದೋನೋ ಪಾತ್ರ ಅಂತ ಹಿಂದಿ ಒಳಗೆ ಬರ್ತದೆ. ಇಬ್ಬರು ಪರಸ್ಪರ ಜ್ಞಾನಿಗಳ ಕೂಡು ಅಂತಂದ್ರೆ ಬಹಳ ಪೂರ್ವ ಪಕ್ಷವನ್ನು ಮೊದಲು ಮಾಡಿಕೊಂಡು ಉತ್ತರ ಪಕ್ಷದಲ್ಲಿರ್ತಕ್ಕಂಥ ಜ್ಞಾನದ ಮಾತುಗಳನ್ನು ಬಹಳ ಸುಂದರವಾಗಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ತತ್ವಪಂತರು ಇಬ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಚಿಂತನೆ ಮಾಡ್ತಿದ್ರು. ಸಾಧುಗಳು ಇವರು ಬೋಧವ ಬೇಡುವರು, ವೇದಕ್ಕೆ ನಿಲುಕದ ಹಾದಿ ತೋರುವರವ ಇವರು ಸಾಧುಗಳವ ಇವರು ತುಳುಕುರು ಕನ್ನಡ ಕವಿಗಳು ಹಡಗಲು ಬರ್ತಕ್ಕಂಥವರಂತೆ 15-20 ದಿವಸಗಳ ಪರ್ಯಂತವಾಗಿ ಮಠದಲ್ಲಿದ್ದು ಭಜನಾ ಪೂಜೆ ಮತ್ತು ಅಧ್ಯಾತ್ಮ ವಿಚಾರಗಳ ಬಗ್ಗೆ ಸಂಭಾಷಣೆ ನಡೆಸುತ್ತಾ ಈ ರೀತಿಯಾಗಿ ಪರಸ್ಪರ ಏನು ಮಾಡಿದ್ರು ಅಂದ್ರೆ ಕಾಲಹರಣ ಮಾಡತಕ್ಕಂಥವರಾಗ್ತಾರೆ. ಸತ್ಸಂಗದಿಂದ ಆಗತಕ್ಕಂಥ ಮಹಿಮೆ ಏನು ಅಂತ ತಿಳ್ಕೊಂಡು ಪಂತ ಮಹಾರಾಜರಲ್ಲಿರ್ತಕ್ಕಂಥ ಒಬ್ಬ ಶಿಷ್ಯ ಜಗದ್ಗುರು ಸಿದ್ಧಾರೂಢರನ್ನು ಕೇಳ್ತಾನೆ. ಜಗತ್ತಿನೊಳಗೆ ಸತ್ಸಂಗ ಅಂತ ಹೇಳ್ತಿರಲ್ಲ, ಈ ಸತ್ಸಂಗದಿಂದ ಆಗುವ ಪ್ರಯೋಜನ ಏನು, ಫಲ ಏನು ಅಂತ ಪ್ರಶ್ನೆಯನ್ನ ಮಾಡಿದಾಗೆ ಸಿದ್ಧಾರೂಢರು ಆ ಸತ್ಸಂಗದ ಮಹತ್ವವನ್ನು ಹೇಳ್ತಾರೆ. ಅಗೌಗಂ ಪ್ರಾಚೀನ ವಿಗತಯತೆ ಪುಣ್ಯಂ ಪ್ರಥಯತೆ ಪ್ರಸೂತಿ ಸದ್ಬುದ್ಧಿ ನವನವ ಕಲಾ ಪಲ್ಲವಯತಿ ಹರತ್ಯ ಅಜ್ಞಾನಂ ದಿಶತಿ ಪರಮಾನಂದ ಪರವಿಂ ಸತಾಂ ಸಂಗ್ರಹ ಕಲ್ಪದ್ರುಮ ಇವ ಹಿಮ್ನ ವಿತನುತೆ ಅಂತ ಒಂದು ಸಂಸ್ಕೃತದಲ್ಲಿರತಕ್ಕಂಥ ಒಂದು ಶ್ಲೋಕವನ್ನ ಆ ಸತ್ಸಂಗದ ಫಲ ಏನು, ಅದರ ಮಹಿಮೆ ಏನು ಅನ್ನೋದು ಹೇಳ್ತಾರೆ. ಪ್ರಾಚೀನ ಅಘ ವಿಘಟಯತಿ, ಬಹಳ ಹಳೆ ಪಾಪವನ್ನು ನಾಶ ಮಾಡ್ತದಂತ ಸತ್ಸಂಗ. ಯಾರು ಸತ್ಸಂಗದಲ್ಲಿ ಭಾಗಿಗಳಾಗುತ್ತಾರೆಯೋ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಅವರ ಪಾಪವನ್ನೆಲ್ಲ ನಾಶ ಮಾಡುವಂತ ಶಕ್ತಿ ಸತ್ಸಂಗದಲ್ಲಿರುತ್ತದೆ. ಸತ್ಸಂಗದೊಳಗೆ ಅವರು ಬಂದು ಅಂತಂದ್ರೆ ನಾಮಸ್ಮರಣೆ ಮಾಡ್ತಾರೆ, ಗುರುಸೇವಾ ಮಾಡ್ತಾರೆ, ನೀಗಿದಷ್ಟ ಅನ್ನದಾನ ಮಾಡ್ತಾರೆ. ಇದೆಲ್ಲರಿಂದ ಏನಾಗ್ತದೆ ಅಂತಂದ್ರೆ ನಾಮಸ್ಮರಣೆಯನ್ನು ಮಾಡುವುದರಿಂದ ಅನಘ ಮಂತ್ರ ಅಂತ ಕರ್ಕೊಂಡ್ಬಂದ್ರೆ ಶಾಸ್ತ್ರದಲ್ಲಿ ಅನಘ ಅಂದ್ರೆ ಅಘ ಅಂದ್ರೆ ಪಾಪ, ಅನಘ ಅಂತಂದ್ರೆ ಆ ಪಾಪವನ್ನು ನಾಶ ಮಾಡುವಂತ ಮಂತ್ರಕ್ಕೆ ಅನಘ ಮಂತ್ರ ಅಂತ ಕರ್ಕೊಂಡು ಬಂದಿದ್ದಾರೆ. ಅನಘ ಮಂತ್ರ ಯಾವುದು ಅಂದ್ರೆ ಪಂಚಾಕ್ಷರಿ ಮಹಾಮಂತ್ರಕ್ಕೆ ಅನಘ ಮಂತ್ರ ಅಂತ ಕರೆದಾರೆ. ಅನಘ ಮಂತ್ರ ಆಗ ಮಾಂಗ ವಿರಿದು ವಚನದಲ್ಲಿ ಮಾಡಲಿಲ್ಲವೇ ತಪವನು ಮಾಡಲಿಲ್ಲವೇ ಎನ್ನುವಂತ ಪದ್ಯದಲ್ಲಿ ಶ್ರೀಮಂತ ಜೀವನ ಶಿವಯೋಗಿಗಳು ಇದನ್ನು ಬರ್ಕೊಂಡು ಬಂದಿದ್ದಾರೆ. ಪ್ರಾಚೀನ ಅಘ ವಿಘಟಯತಿ, ಬಹಳ ಹಳೆ ಪಾಪವನ್ನೇ
ನಾಶ ಮಾಡ್ತದಂತ ಸತ್ಸಂಗ. ಎರಡನೇ ಪದ ಬರೆದರು ಪುಣ್ಯಂ ಪ್ರಥಯತಿ. ಸತ್ಸಂಗವನ್ನು ಮಾಡುವುದರಿಂದ ಸಹಜವಾಗಿ ಪುಣ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ, ಪಾಪ ನಾಶ ಆಗ್ತದೆ, ಪುಣ್ಯ ಪ್ರಾಪ್ತಿಯಾಗ್ತದೆ. ಮೂರನೇ ಜ್ಞಾನ ಅಂದ್ರೆ ಪ್ರಸೂತಿ ಸದ್ಬುದ್ಧಿ. ಪ್ರಸೂತಿ ಅಂದ್ರೆ ಹುಟ್ಟುತ್ತದಂತೆ. ಏನು ಹುಟ್ಟದ ಅಂತಂದ್ರೆ ಸದ್ಬುದ್ಧಿ ಅನ್ನುವಂಥದ್ದು ಹುಟ್ಟದ, ದುರ್ಬುದ್ಧಿ ಅನ್ನುವಂಥದ್ದು ದೂರ ಆಗ್ತದೆ. ಪ್ರಸೂತಿ ಸದ್ಬುದ್ಧಿ. ನವನವ ಕಲಾ ಪಲ್ಲವಯತಿ. ಸತ್ಸಂಗದೊಳಗೆ ಮಹಾತ್ಮರ ಸನ್ನಿಧಿ ಒಳಗೆ ಬಂದಂದ್ರೆ ಹೊಸ ಹೊಸ ವಿಚಾರಗಳು ಏನಾಗ್ತಾವು ಅಂತಂದ್ರೆ ಬಳ್ಳಿ ಹೆಂಗ ಕುಡಿ ಹೊಡ್ಕೊತ ಹಡ್ಕೊತ ಹೋಗೋದಿಲ್ಲ, ಹಂಗ ಹೊಸ ಹೊಸ ವಿಚಾರಧಾರೆಗಳು ಏನಾಗ್ತಾವು ಅಂತಂದ್ರೆ ಚಿಗುರು ಹೊಡಿತಾವಂತೆ, ಬೆಳಿತಾವಂತೆ. ಹರತ್ಯ ಅಜ್ಞಾನಂ. ಜನ್ಮ ಜನ್ಮಾಂತರದಲ್ಲಿ ಅಂಟಿಕೊಂಡು ಬಂದಿರತಕ್ಕಂಥ ಅಜ್ಞಾನ ಅನ್ನುವಂಥದ್ದು ಏನಾಗ್ತದೆ ಅಂದ್ರೆ ದೂರ ಆಗ್ತದೆ. ಪರಮಾನಂದ ಪದವಿನ್ ದಿಶತಿ. ಶ್ರೇಷ್ಠವಾಗಲ್ಪಟ್ಟಂತ ಆನಂದ ಅನ್ನುವಂಥದ್ದು ಸತ್ಸಂಗದಿಂದ ಆಗ್ತದೆ. ಸತಾಂ ಸಂಗ್ರಹ ಕಲ್ಪದ್ರುಮಯವ. ಸಂತರ ಸಂಘ ಹೆಂಗ ಒಂದು ಕಲ್ಪದ್ರುಮ ಇದ್ದಂಗ, ಕಲ್ಪವೃಕ್ಷದ ತೆಗೆದು ಕುಂತ ನೀ ಏನು ಇಚ್ಛಾ ಮಾಡ್ತೀಯ ಅದೆಲ್ಲ ಹೆಂಗ ಪ್ರಾಪ್ತಿ ಆಗ್ತದನೋ ಹಂಗ ಸಂತ ಮಹಾಂತರ ಸಂಘದೊಳಗೆ ಎಲ್ಲವೂ ಪ್ರಾಪ್ತಿ ಆಗ್ತದಪ್ಪ. ಇದೇನ್ ಆಗಾಕಿಲ್ಲಂತಿ, ಏನ್ ಆಗಾಕಿಲ್ಲಂತಿ ಅದೆಲ್ಲವೂ ಆಗ್ತದೆ. ಅದಕ್ಕೆ ಆಯುಷ್ಯದುದ್ದಕ್ಕೂ ಮನುಷ್ಯ ಏನ್ ಮಾಡಬೇಕು ಅಂದ್ರೆ ಶರೀರ ಇರುವವನಕ ಅರಿತವರ ಸಂಘವನು. ನಿನ್ನ ಶರೀರ ಇರುವ ಪರ್ಯಂತ ಏನು ಮಾಡೋದಂದ್ರೆ ಅರಿತವರ ಸಂಘ ಮಾಡು, ಬಲ್ಲವರ ಸಂಘ ಮಾಡು. ಮೇಲೆ ಒಂದು ಉದಾಹರಣೆ ಹೇಳ್ಕೊಂಡು ಬಂದೇನೆ ನಾನು. ದಾರಿಕಾರ ಒಬ್ಬ ಮಧ್ಯಾಹ್ನದ ಬಿಸಿಲೊಳಗೆ ಸಂಚಾರ ಮಾಡ್ಕೋತ ಹೋದ. ಒಂದು ಅರಣ್ಯದೊಳಗೆ ಒಂದು ಗಿಡ ಇತ್ತು, ಗಿಡದ ಬಡ್ಡ ಕುಂತ. ಗಿಡದ ನೆರಳಿನಲ್ಲಿ, ಮರದ ನೆರಳಿನಲ್ಲಿ ಕುಂತು ಒಂದು 10 ನಿಮಿಷ ಮನಸ್ಸಿಗೆ ನೆಮ್ಮದಿ ಆಯ್ತು. ಬಿಸಿಲಾಗಿ ಬೆಳೆದು ಬಂದಿದ್ದ 10 ನಿಮಿಷ ಕುಂತ ಆರಾಮ ಇಷ್ಟು. ಎಷ್ಟು ಗಿಡ ಚಂದ ಐತಿಪ್ಪ, ಎಷ್ಟು ಉತ್ತಮವಾದ ನೆರಳನ್ನು ಕೊಟ್ಟಿತ್ತು, ನಂಗೆಲ್ಲ ತಾಪ ಹೋದು ಅಂತ ಇಷ್ಟು ಅನ್ಕೊಂತ ಕುಂತ. ಮನುಷ್ಯನಾಗ ಏನ್ ಬಂತು ಅಂದ್ರೆ ಇಂಥ ಮಧ್ಯಾಹ್ನ ಬಿಸಿಲೊಳಗೆ ಒಂದಿಷ್ಟು ನೀರು ಕೊಡುದು ಸಿಕ್ಕಿದ್ರೆ ಎಷ್ಟು ಚಂದ ಆಕಿತ್ತು, ನೀರಡಿಕಾಗಿತ್ತು, ನೀರಿದ್ರೆ ಬಹಳ ಚಂದ ಆಕಿತ್ತು, ಒಂದಿಷ್ಟು ನೀರು ಕುಡಿತಿದ್ನಿ ಅಂದ. ಎಲ್ಲಿಂದ ಬಂತು ಒಂದು ಉತ್ತಮವಾದ ಪಾತ್ರೆಯೊಳಗೆ ನೀರು ಬಂತು. ಬಂದ ವ್ಯಕ್ತಿಗಳ ಕೈಲಿ ಕಾಣಾಗ್ತಾ ಇರಲ್ಲ, ಅವರ ನೀರಿನ ಪಾತ್ರ ಒಂದೇ ಕೈಲಿ ಕಾಣ್ತದ, ಅದರೊಳಗೆ ನೀರು ಅದಾವ. ನೀರು ಕಲ್ಪನಾ ಮಾಡಬಹುದು, ನೀರು ಬಂದಿಲ್ಲ ಅಂತ ತಗೊಂಡು ನೀರು ಕುಡಿದ, ಸಂತೋಷ ಆಯ್ತು. ಮತ್ತಷ್ಟೇ ಕುಂತ. ಹಸುವಾಗಿತ್ತು, ಊಟ ಆಗಿದ್ರೆ ಬಹಳ ಚಲೋ ಆಗಿತ್ತು ಅಂದ. ಯಾಕಡೆಯಿಂದ ಬಂತು ಗೊತ್ತಿಲ್ಲ, ಮಷ್ಟಾನ ಗೋಡೆಲ್ಲ ರೆಡಿ, ತಾಟ್ ರೆಡಿಯಾಗಿ ಒಂದು ತಟ್ಟೆ ಬಂದು ಮುಂದೆ ನಿಂತು. ಅಂದದ್ದೆಲ್ಲ ಆಗಕಟ್ಟಿದ್ದಲ್ಪ ಅಂದ್ರ ಇರ್ಲಿ, ಹಸುವಾಗಿದ್ದೆ ಊಟ ಮಾಡೋದು. ಊಟ ಮಾಡಿದ, ನೀರಡಿಗೆ ಹೋತು, ಊಟ ಆತು, ಹಸುವಿನ ಬಾಧೆ ಹೋತು. ಇದಕ್ಕೆ ಮಲ್ಕೊಂಡ್ರೆ ಬಹಳ ಚಲೋ ಆಗ್ತದೆ. ಒಂದು ಪಲ್ಲಂಗಾರ ಬಹಳ ಚಲೋ ಆಕೈತೆ ಅಂತ ಕಲ್ಪನಾ ಮಾಡಿದ. ಅರಣ್ಯದೊಳಗೆ ಇದ್ದಕ್ಕಿದ್ದಾಗ ಒಂದು ಗಾದಿ ಪಲ್ಲಂಗ ತಯಾರಾಗಿ ಬಂತು. ಸುಮ್ಮನೆ ಮನಸ್ಸ ಮತ್ತೆ ಮುಂದೆ ಬಯಸಿತು. ಎಲ್ಲಿಗೆ ಆಸೆಗೆ ಪಾರವೆಲೆ ಮನವೇ, ಬಾರದುದಕ್ಕೆಲ್ಲ ಬಯಸಿ ತೊಳಗುವ ಮನವ ಸೆಳೆದಾಳು ಕಂಡ್ಯ. ಸರ್ಪಮುಖದ ಶಿವಯೋಗಿಗಳು ಮನಸ್ಸಂಗ ಒಂದಾಗನ ಒಂದು ಏನು ಮಾಡ್ತದ, ಜೀವನ ಮನಸ್ಸು ಬೈಕಿಯನ್ನು ಮಾಡ್ತದ, ಬೈಕೆ ಮಾಡ್ತದ. ಗಾಳಿ ಪಲ್ಲಂಗ ತಯಾರಾದ್ರು ಸುಮ್ಮನಿರಲಿಲ್ಲ. ಕಾಲು ತಗೊಬ್ಬ ಹೆಣ್ಮಕ್ಳಾದ ಭಾಷೆವಾಗೈತೆ ಅಂತ ಇಷ್ಟ ಮಾಡಿ ಮತ್ತೆ ಇದ್ದಕ್ಕಿದ್ದಂಗ ಒಬ್ಬ ತ್ರಿಲೋಕ ಸುಂದರಿ ಒಬ್ಬ ಹೆಣ್ಮಗಳನ್ನು ಸೇವೆ ಮಾಡಕತ್ತಿದ್ರು. ಪರಮಾತ್ಮ ಧೈರ್ಯದಿಂದ ಎಲ್ಲ ಸಿಗ್ತದಂತ ಒಳ್ಳೆ ಭಾವನೆ ಮಾಡಬೇಕಿಲ್ಲ. ನೀರು ಬೇಕು, ನೀರು ಸಿಕ್ತು, ಪರಮಾತ್ಮ ಕೊಟ್ಟ. ಊಟ ಬೇಕು, ಊಟ ಕೊಟ್ಟ. ಎಲ್ಲ ಕೊಟ್ಟ ಪರಮಾತ್ಮ. ಎಂತ ಮಹೋಪಕಾರಿ ಎಲ್ಲಾನು ಅಂತ ತಿಳ್ಕೊಂಡು ಪರಮಾತ್ಮ ನಡೆದಿದ್ರೆ
ಧಾರಣೆಯನ್ನು ತಿಳಿಸಿ ಸತ್ಸಂಗದಿಂದ ಯಾರ್ಯಾರ ಹೆಂಗ ಉದ್ಧಾರ ಆಗಿರತಕ್ಕಂಥ ವಿಚಾರಧಾರೆಯನ್ನ ಬಹಳ ಸುಂದರವಾಗಿ ಹೇಳ್ತಕ್ಕಂಥದ್ದಾಗ್ತದೆ. ಇದು ಸಿದ್ಧಾರಾಮ ಸ್ವಾಮಿಗಳು ಪಿಂಗಳ ಅಂತ ಹೆಣ್ಮಗಳು ಬಹಳ ಪಾಪ ಮಾಡಿದ ಹೆಣ್ಮಗಳು. ಊರೊಳಗ ಆ ಹೆಣ್ಮಗಳು ಬಂದು ಅಂತಂದ್ರೆ ಆಕೆ ನ್ಯಾಳ ನಮಗೆ ಬಡ್ದತ್ತು ಅಂತ ತಿಳ್ಕೊಂಡು ದೂರ ಹಾಯ್ದು ನಮ್ಮ ಸಲಹೆ ಕೊಡ್ಬಾರ್ದು. ಬಾಯಿ ಒಳಗೆ ನೀರು ತುಂಬಿಕೊಳ್ಳುವಂಗಿಲ್ಲ, ಕಿರಾಣಿ ಅಂಗಡಿಯೊಳಗೆ ಏನು ಸಾಮಾನು ಕೊಡುವಂಗಿಲ್ಲ. ಇಂಥ ಮಹಾನ್ ಪಾಪಿ ಪಿಂಗಳ ಅನ್ನುವಂತ ಒಬ್ಬ ಹೆಣ್ಣುಮಗಳನ್ನ ಊರಾಗ ಎಲ್ಲರೂ ಏನು ಮಾಡುವುದು ಬಹಿಷ್ಕಾರ ಮಾಡಿದ್ರು. ಇನ್ನೇನು ಮಾಡಬೇಕು ಅಂತ ಚಿಂತಿಸಿ ಈ ಊರಾಗ ಇರಬಾರದು ಅಂತ ಕಾಶಿ ಅಂತ ಕ್ಷೇತ್ರಕ್ಕೆ ಹೋದ್ರು. ಚಾತುರ್ಮಾಸ ಅಂತ ತಿಳ್ಕೊಂಡು ಒಬ್ಬ ಬ್ರಹ್ಮನಿಷ್ಠ ಮಹಾತ್ಮರು, ಒಬ್ಬ ಕರುಣೆ ಹೃದಯದ ಕುಡ್ಕೊಂಡಿರ್ತಕ್ಕಂಥ ಒಬ್ಬ ಮಹಾತ್ಮರು ಚಾತುರ್ಮಾಸ ಮಾಡ್ತಿದ್ರು. 4 ತಿಂಗಳು ಒಂದೇ ಜಾಗದಾಗ ಕುತ್ಕೊಂಡು ಪುರಾಣ, ಪುಣ್ಯಕಥೆ, ಭಾಗವತ, ರಾಮಾಯಣ, ಭಗವದ್ಗೀತಾದಿ ಗ್ರಂಥಗಳನ್ನು ಶಿಷ್ಯರಿಗೆ ಉಪದೇಶ ಮಾಡ್ತಿದ್ರು. ಆ ಜಾಗ ಹೋಗಿ ದೂರ ಒಂದು ಗಿಡದ ಬಗ್ಗೆ ಕುಂತು ಶಾಸ್ತ್ರ ಕೇಳ್ತಿದ್ರು. ಆಶ್ರಮ ಎಲ್ಲರೂ ಉಂಡು ಹಾರ ನಂತರ ತನಗೆ ಸಿಕ್ಕಿದ್ದಷ್ಟು ಊಟ ಮಾಡಬೇಕು, ಸಮುದ್ರದ ಬಗ್ಗೆ ಕೊಟ್ಟಿರಬೇಕು. 7 ದಿನ ಗತಿಸಿತು. 8ನೇ ದಿವಸ ರಾತ್ರಿ ಅವ್ರ ಮಾತು ಸಂಚಾರ ಮಾಡ್ಕೊಂತ ಗಿಡದ ಹೋದ್ರು. ಆ ಹೆಣ್ಮಗಳನ್ನು ನೋಡಿದ್ರು. ಆ ಹೆಣ್ಮಗಳನ್ನು ನೋಡಿ ಯಾರ ಮಾಡಿದ್ರು ಅಂತ ಕೇಳಿದ್ರು ಮಹಾತ್ಮರು. ಇದ್ದಕ್ಕಿದ್ದಂಗೆ ಹೇಳಿದ್ರು, ತಂದೆ ಸದ್ಗುರುನಾಥ, ನಾನೊಬ್ಬ ಪಾಪಿ ಇದ್ದೇನೆ. ಮಾಡಬಾರದ ಪಾಪವನ್ನು ಮಾಡಪಟ್ಟಂತ ಪಾಪಿ. ನನ್ನ ಜನ ತಿರಸ್ಕಾರ ಮಾಡಿದ್ದಾರೆ, ಬಹಿಷ್ಕಾರ ಕೊಟ್ಟಿದ್ದಾರೆ. ಅದಕ್ಕೆ ಊರು ಬಿಟ್ಟು ಬಂದೇನು, ಊರು ಬಿಟ್ಟು ಬಂದಿರತಕ್ಕಂಥ ನಾವು ಪಾಪಿ ಅಂದ್ರು. ಆತ್ಮರಿಗೆ ಕರುಣಾ ಬಂತು. ಅಪಿಚೇತ್ ಸುದುರಾಚಾರೋ ಭಜತೆ ಅನನ್ಯ ಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋಸಿ ಸಹ ಅಂತ ಭಗವದ್ಗೀತೆಯಲ್ಲಿ ಅತಿಯಾದ ಪಾಪವನ್ನ ಮಾಡಿದ ಪಾಪಿ ಅದಾನಂದರೂ ಕೂಡ ಸಾಧುವರ ಸಂಘವನ್ನ, ಮಹಾತ್ಮರ ಸಂಘವನ್ನ ಮಾಡಿದ್ರೆ ಅವರ ಪಾಪ ಎಲ್ಲ ನಾಶ ಆಗ್ತದೆ ಅಂತ ಭಗವದ್ಗೀತೆಯಲ್ಲಿ ಬರ್ಕೊಂಡು ಬಂದಿದ್ದಾರೆ. ಬಹಳ ಹೊಲಸಾದ ಮನುಷ್ಯ ನದಿಗೆ ಬಂದು ಹೆಂಗ ಸ್ವಚ್ಛ ಆಗ್ತಾನೋ, ಬಹಳ ಮಲಿನಾಗಲ್ಪಟ್ಟಂತ ಬಟ್ಟೆಯನ್ನು ಮಲಿವಾಳ ಕೊಟ್ಟು ಹೆಂಗ ಅವರು ಬಟ್ಟೆಯನ್ನು ಸ್ವಚ್ಛ ಮಾಡ್ತಾರೋ, ಬಹಳ ಚಿತ್ತಾಗಿರ್ತಕ್ಕಂಥ ತಲೆಗೆ ಸೋಪು ಅಥವಾ ಶಾಂಪು ಅಥವಾ ಸೀಗಿ ಪುಡಿ ಹಚ್ಚಿ ತೊಳ್ಕೊಂಡ್ರೆ ತಲೆ ಹೆಂಗ ಸ್ವಚ್ಛ ಆಗ್ತದೋ, ಹಂಗ ಬಹಳ ಪಾಪ ಮಾಡಿ ಪಾಪದಿಂದ ಮಲಿನವಾಗಲ್ಪಟ್ಟಂತ ಮನಸ್ಸಿನಿಂದ ಕುಡ್ಕೊಂಡಿರ್ತಕ್ಕಂಥ ಪಾಪಿ ಅದಾನಂದರೂ ಕೂಡ ಸತ್ಪುರುಷರ ಮಹಾತ್ಮರ ಶರಣರ ಸಂಘ ಮಾಡಿದ ಅಂತಂದ್ರೆ ಅವ್ರ ಪಾಪ ಎಲ್ಲ ನಾಶ ಆಗ್ತದ ಅಂತ ಶಾಸ್ತ್ರ ಹೇಳ್ತದೆ. ಅಮ್ಮ, ನೀನು ನಾಳೆ ಹರಿಯುತ್ತಿದ್ದ ನದಿ ಒಳಗೆ ಸ್ನಾನ ಮಾಡಿ ನಮ್ಮ ಆಶ್ರಮಕ್ಕೆ ಬಾ. ನಿನಗೆ ಉಪದೇಶ ಕೊಟ್ಟು ನಿನ್ನ ಪಾಪ ಎಲ್ಲ ಕಾಯ್ತೀನಂದ್ರು. ನಿನಗೆ ಉಪದೇಶ ಕೊಟ್ಟು ನಿನ್ನ ಪಾಪ ಎಲ್ಲ ಕಾಯ್ತೀನಮ್ಮ. ನೀನು ಚಿಂತೆ ಮಾಡಿದ್ರೆ ನಾ ಪಾಪ ಅಂತ ತಿಳ್ಕೋಬೇಡ. ಇಷ್ಟು ಮಾಡೋದು ಮರದೊಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಇಷ್ಟ ತಾಯಿಗೆ ಸಂತೋಷ ಆತು. ಜಗತ್ತಿನೊಳಗೆ ಎಲ್ಲರೂ ತಿರಸ್ಕಾರ ಮಾಡಿಬಿಟ್ಟು ಒಂದು ಸದ್ಗುರು ತಿರಸ್ಕಾರ ಮಾಡಲಿಲ್ಲ. ಅಮ್ಮ, ನೀನು ಉಪದೇಶ ಕೊಟ್ಟು ಉದ್ಧಾರ ಮಾಡ್ಕೊಂಡು ಬಾ ಅಂತ ನನ್ನ ಕರ್ತ ನನ್ನ ಕಾಲಕ್ಕೆ ಬಹಳ ಸಂತೋಷ ಆತ ತಾಯಿಗೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಬಂದು ಗುರುಗಳ ಸನ್ನಿಧಿ ಒಳಗೆ ಆಶ್ರಮದ ಎಲ್ಲರಿಗೆ ಕೂತ್ಕೊಳ್ತಾರೆ. ಗುರುಗಳು ತಮ್ಮ ಪೂಜಾ ಪುರಸ್ಕಾರ ಆಗಿರೋನ್ನೆಲ್ಲ ಮುಗಿಸಿಕೊಂಡು ಆ ಹೆಣ್ಮಗಳಿಗೆ ಏನ್ ಮಾಡುವುದು, ವಿಧಿಯುಕ್ತ ಉಪದೇಶ ಕೊಟ್ಟು, ವಿಧಿಯುಕ್ತ ತಾಯಿಗೆ ಉಪದೇಶ ಕೊಟ್ಟು ಬಲಗಿರಿಯಲ್ಲಿ ತಾರಕ ಮಂತ್ರವನ್ನು ಹೇಳಿ ತಮ್ಮ ಹಸ್ತವನ್ನು ಏನು ಮಾಡುವುದು ಅಂತಂದ್ರೆ ಮಸ್ತಕದ ಮೇಲೆ ಇಟ್ಟು ತಮ್ಮ ಹಸ್ತದಿಂದ ಏನು ಮಾಡುವುದು, ನೀರು ತಗೊಂಡು ಹಣಿ ಬರಹವನ್ನು ಅಳಿಪಿಸಿ, ನಮ್ಮ ಹಣೆ ಬರವನ್ನು ಅಳಿಪಿಸುವಂತ ಶಕ್ತಿ ಸದ್ಗುರುನಾಥನ ಹಸ್ತದಲ್ಲಿರ. ಹರಿನಾಪಿ ಹರೇನಾಪಿ ಸುರೈರಪಿ ಎಲ್ಲಲಾಟ ಲಿಖಿತಂ ಪರಮಾಷ್ಟುತ್ತಂ ನ ಸತ್ಯಂ. ಹರಿ ಹರ ಹಾಗೂ ಬ್ರಹ್ಮ ಸುರರು ದೇವತೆಗಳಿಂದ ಒಳಗಿಸಲಿಕ್ಕೆ ಆಗದೇ ಇರತಕ್ಕಂಥ ಹಣೆ ಬರಹವನ್ನ ಒಬ್ಬ ಸದ್ಗುರು ಮನಸ್ಸು ಮಾಡಿದ ಅಂತಂದ್ರೆ ಅವರ ಹಣೆ ಬರವನ್ನ ಅಳಗಿಸ್ತಾರೋ ಅಂತ ಶಾಸ್ತ್ರದಲ್ಲಿ ಬರ್ಕೊಂಡು ಬಂದಿದ್ದಾರೆ.
ಹಣೆಗೆ ನೀರು ಹಚ್ಚಿ ಒರೆಸಿ ಸದ್ಗುರುಗಳು ತಮ್ಮ ಹಸ್ತವನ್ನ ತಾಯಿ ಮಸ್ತಕ್ಕೆ ಮಾಡಿಟ್ಟು ಆಶೀರ್ವಾದ ಮಾಡಿದರು. ಇವತ್ತಿನಿಂದ ಏನಾಯ್ತು ಅಂದ್ರೆ ನಿನ್ನ ಪಾಪ ಎಲ್ಲ ಸುಟ್ಟು ಪರಮ ಪಂಚಾಕ್ಷರಿ ಮಹಾಮಂತ್ರವನ್ನೇನು ಮಾಡುವುದು? ಶ್ವಾಸಕ್ಕೊಮ್ಮೆ ನಾಮಸ್ಮರಣೆ ಮಾಡುವುದು. 21,600 ಶ್ವಾಸಗಳು ಏನು ನಮ್ಮ ಒಳಗೋಗಿ ಹೊರಗೆ ಬರ್ತಾವಲ್ಲ, ಶ್ವಾಸಕ್ಕೊಮ್ಮೆ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಅಂತ ನಾಮಸ್ಮರಣೆ ಮಾಡಮ್ಮ. ನಿನ್ನೆ ಪಾಪ ಇಲ್ಲ, ಎಲ್ಲ ನಾಶ ಆಗಿ ಹೋಗ್ಯದ ಅಂತ ತಿಳ್ಕೊಂಡು ಇಷ್ಟ ಆಶೀರ್ವಾದವನ್ನು ಮಾಡಿ ಆ ತಾಯಿಗೆ ಏನ್ ಮಾಡೋದು ಅಂತಂದ್ರೆ ಉದ್ಧಾರ ಮಾಡತಕ್ಕಂಥವರಾಗ್ತಾರೆ. ಪ್ರಾಚೀನ ಆಗಮ ವಿಘಟಯತಿ, ಸಂತ ಮಹಾಂತರ ಸತ್ಸಂಗ ಮಾಡಿದರೆ ಏನಾಗ್ತದೆ? ಜನ್ಮ ಜನ್ಮಾಂತರದಕ್ಕಂಥ ಪಾಪದ ನಾಶ ಹೋಗ್ತದಂತ ಇಷ್ಟು ವಿಚಾರಗಳನ್ನ ಜಗದ್ಗುರು ಸಿದ್ಧಾನಂದ ಮಹಾಸ್ವಾಮಿಗಳು ಆ ಪಂಥದಲ್ಲಿ ಬಂದಿರತಕ್ಕಂಥ ಸಂತರಿಗೆ ಇಷ್ಟೆಲ್ಲ ಉಪದೇಶವನ್ನು ಮಾಡುವಂತವರಾಗ್ತಾರೆ. ಚರಿತ್ರೆ ಎನ್ನುವಂಥದ್ದು ಏನಾಗ್ತದೆ ಹಾಗೆಯೇ ಮುಂದುವರಿತಾ ಇದೆ. ಒಮ್ಮೆ ಜಗದ್ಗುರು ಸಿದ್ಧಾನಂದ ಸನ್ನಿಧಿಗೆ ಬಾಂಬೆ ಭಕ್ತರು ಕೂಡ ಏನ್ ಮಾಡ್ತಿದ್ರು, ಆಗಿನ ಕಾಲಕ್ಕೆ ಬರ್ತಕ್ಕಂಥವರಾಗಿದ್ದಾರೆ. ಬಹಳ ತೀವ್ರಗತಿಗಳಲ್ಲಿ ದಶದಿಕ್ಕಿನಲ್ಲಿ ಅವರು ಸಿದ್ಧಾನಂದ ಮಹಾಸ್ವಾಮಿ ಕೀರ್ತಿ ಎನ್ನುವಂಥದ್ದು ಹಬ್ಬಿರ್ತದೆ. ಅಲ್ಲಿ ಮುಂಬೈನೊಳಗ ಪಾಂಡುರಂಗ ಜಾವಜಿಯವರನ್ನು ತಿಳ್ಕೊಂಡು ಮನೆಯಲ್ಲಿ ತಮ್ಮ ಮನೆ ಒಳಗ ಏನ್ ಮಾಡೋದು, ಒಂದು ಸಿದ್ಧಾರೂಢ ಮೂರ್ತಿಯನ್ನು ಸ್ಥಾಪನಾ ಮಾಡಿಕೊಂಡು ಒಂದು ರೂಮ್ ಮಾಡಿಕೊಂಡು ಸಿದ್ಧಾರೂಢ ಮೂರ್ತಿಯನ್ನು ಇಟ್ಟು ಪ್ರತಿನಿತ್ಯ ಏನ್ ಮಾಡ್ಕೊಂಡು ಸಿದ್ಧಾರೂಢ ಭಜನೆ ಮಾಡ್ತಿದ್ರು. ಸಿದ್ಧಾರೂಢ ಭಜನೆಯನ್ನು ಮಾಡ್ತಾ ತಮ್ಮ ಜೀವನವನ್ನು ಮಾಡ್ತಕ್ಕಂಥ ಸಂದರ್ಭದೊಳಗೆ ಅವರ ಪತ್ನಿ ಸತ್ಯಭಾಮಾಬಾಯಿಯವರು ದಿನಾಲು 16 ಕರ್ಮಪೂರ್ವಕ ಅಷ್ಟವಿಧಾಸ್ತ್ರದಿಂದ ಜಗದ್ಗುರು ಸಿದ್ಧಾರೂಢರ ಮೂರ್ತಿಯನ್ನು ಪೂಜಿಸಿ ಸೇವಾ ಮಾಡುತ್ತಿದ್ದರು. ದೇವರ ಪೂಜಾ, ಗುರುಗಳ ಪೂಜಾ ಏನು ಫಲ ಕೊಡ್ತದಂತಂದ್ರೆ ಶರೀರದಿಂದವೇ ಸಿರಿ, ವಾಣಿಯಿಂದ ಸಗ್ಗದ ಅನುಭೂತಿ, ಮಗುಳೆ ಮಾನಸದಿಂದ ಘನಮುಕ್ತಿ ಇನಿತು ಪೂಜಾ ಫಲ ಮೂಲದ ನೆನಪುದು ಮೈತ್ರಿ. ಯಾಜ್ಞವಲ್ಕ್ಯ ಮಹಾಮುನಿಗಳು ತಮ್ಮ ಸತಿಯಾದ ಮೈತ್ರಾದೇವಿ ಹೇಳ್ತಾರೆ, ಹೇ ಮೈತ್ರ, ಶರೀರದಿಂದವೇ ಸಿರಿ, ಶರೀರದಿಂದ ಸದ್ಗುರುನಾಥನ ಪೂಜಾ ಮಾಡಿದೆ ಅಂತಂದ್ರೆ ನಿನ್ನ ದರಿದ್ರತನ ದೂರ ಆಗಿ ನಿನಗೆ ಐಶ್ವರ್ಯ ಪ್ರಾಪ್ತಿ ಆಗ್ತದೆ. ಶರೀರದಿಂದವೇ ಸಿರಿ, ವಾಣಿಯಿಂದವೇ ಸಗ್ಗದ ಅನುಭೂತಿ. ವಾಣಿಯಿಂದ ಗುರುನಾಥನ ಸ್ತೋತ್ರ ಮಾಡಿದೆ ಅಂತಂದ್ರೆ, ಪಾರಾಯಣ ಮಾಡಿದೆ ಅಂತಂದ್ರೆ, ಗುರುನಾಥನ ಕೊಂಡಾಡಿದೆ ಅಂದ್ರೆ ಗುರು ಸರಿಯಾಗಲಿಲ್ಲ, ಗುರುಪಾದವೇ ಮೂಜಗವೆಲ್ಲ ತಂಗಿ ನಂಬುವ ಇದು ಸುಳ್ಳಲ್ಲ, ಗುರುದ್ರೋಹಿಗಳಿಗೆ ಗತಿಯಿಲ್ಲ, ಗುರು ಬ್ರಹ್ಮ ಹರಿರುದ್ರೇಶ್ವರ ಸದಾಶಿವ ಮೂರ್ತಿ, ಗುರು ಸಾಕ್ಷಾತ್ ಪರಬ್ರಹ್ಮನವ್ವ, ಗುರು ಸಾಕ್ಷಾತ್ ಪರಬ್ರಹ್ಮ ದಲೆಯನ್ನು ಉತ್ತರಿಸೋದಕ್ಕೆ ನರರೂಪದಿಂದ ಬಂದಿ ಹೇಳಿ ಗುರು ಸರಿ ಯಾರಿಲ್ಲ, ಗುರುಪಾದವೇ ಮೂಜಗವೆಲ್ಲ ಎಂಬುದಾಗಿ ಗುರುದೇವರನ್ನು ಈ ರೀತಿ ಯಾರು ಸ್ತುತಿ ಮಾಡುತ್ತಾರೆಯೋ ಅವರಿಗೆ ಸ್ವರ್ಗಲೋಕ ಆಗುತ್ತ. ಎರಡನೇ ಫಲ. ಮೂರನೇ ಫಲ, ಮಾನಸದಿಂದ ಗುರುಮೂರ್ತಿಯನ್ನು ಸದಾ ಚಿಂತಿಸುವವರಿಗೆ ಅವ್ರಿಗೇನಾಗುತ್ತೆ? ಗಣಮುಕ್ತಿ, ಶ್ರೇಷ್ಠವಾಗಲ್ಪಟ್ಟಂತ ಮುಕ್ತಿ ಅವರಿಗೆ ಪ್ರಾಪ್ತ ಆಗ್ತದ. ಮೈತ್ರ, ಇನಿತು ಪೂಜಾ ಫಲ ಮೂಲದ ನೆನಪುದು. 3 ರೀತಿಯಾಗಿ ಫಲಫಲಗಳ ಪ್ರಾಪ್ತಿಯಾಗ್ತವೆ ಅಂತ ಮಹಾತ್ಮರು ಹೇಳಿದಂಗ 16 ಕರ್ಮ ಪೂರ್ವಕ ಅಷ್ಟವಿಧಾರ್ಚನೆಯಿಂದ ಆ ಸತ್ಯಭಾಮಾಬಾಯಿಯವರು ಜಗದ್ಗುರು ಸಿದ್ಧಾರೂಢ ಸ್ವಾಮಿಗಳ ಮೂರ್ತಿಯನ್ನು ಪೂಜಾ ಮಾಡ್ತಿರ್ತಾರೆ. ಪೂಜಾ ಸಮಂ ಶರೀರ ಪೋಷಣಂ ಅಂತ ಶಾಸ್ತ್ರದಲ್ಲಿ ಬರ್ಕೊಂಡು ಬಂದಿದ್ದಾರೆ. ಈ ರೀತಿ ಪೂಜೆಯನ್ನು ಮಾಡತಕ್ಕಂಥ ಸಂದರ್ಭದೊಳಗೆ ದಂಪತಿಗಳು ಪಾಂಡುರಂಗ ಮತ್ತು ಸತ್ಯಭಾಮ ಇವರಿಬ್ಬರು ದಂಪತಿಗಳು ತಮ್ಮ ಮಗಳಾದ ಸೀತಾದೇವಿಯವರನ್ನು, ಅವರಿಗೊಬ್ಬ ಹೆಣ್ಣು ಮಗಳು ಸೀತಾದೇವಿ ಅಂತ ತಿಳ್ಕೊಂಡು ಆ ಸೀತಾದೇವಿಯನ್ನು ರಾಮ ಅನ್ನುವಂತ ಒಬ್ಬ ವರ್ಣಿಗೆ ಕೊಟ್ಟು ಲಗ್ನ ಮಾಡಿಕೊಟ್ಟಿದ್ದಾರೆ. ಲಗ್ನ ಸಮಾರಂಭ
ತಮ್ಮ ಮಗಳಾದ ಸೀತಾದೇವಿಯವರನ್ನ ರಾಮರಾಮ ಅಂತಕ್ಕಂಥ ಒಬ್ಬ ವರನಿಗೆ ಕೊಟ್ಟು ಲಗ್ನವನ್ನು ಮಾಡಿಕೊಟ್ಟಿದ್ದಾರೆ. ಆಗಿನ ಕಾಲಕ್ಕೆ 10,000 ರೂಪಾಯಿ ಬೆಲೆ ಬಾಳತಕ್ಕಂಥ ಒಂದು ನತ್ತನ್ನ ಮಗಳಿಗೆ ಪ್ರೀತಿಯಿಂದ ಮಾಡಿಸಿಕೊಟ್ಟಿದ್ದಾರೆ. ಅವರ ಮನೆಯಲ್ಲಿ ಹೆಣ್ಣು ಮಕ್ಕಳು ಕೂಡಿ ಒಂದು ಭೋಜನ ಮಾಡುವಂತ ಪ್ರಸಂಗ ಬರ್ತದೆ. ಸೀತಾಬಾಯಿಯು ಊಟ ಮಾಡುವಾಗ ನತ್ತು ಊಟಕ್ಕೆ ಅಗ್ನಿ ಮಾಡ್ತದಂತ ಮೂಗಿನಾಗ ನತ್ತು ಬಹಳ ದೊಡ್ಡ ನತ್ತಿತ್ತು ಕಾಣ್ತದೆ. ಅದನ್ನು ಬಿಚ್ಚಿ ತೊಡೆ ಮೇಲೆ ಇಟ್ಕೊಂಡು ಊಟ ಮಾಡ್ತಾರೆ. ಊಟ ಮಾಡಿ ಎದ್ದು ಹೋಗುವಾಗ ಮನಸ್ಸು ಏನು ಮಾಡಿದ್ರು ಅಂತಂದ್ರೆ ಎದ್ದು ಹೋಗಿಬಿಡ್ತಾಳೆ. ಅಲ್ಲೇ ನತ್ತಿನಾಗ ಏನಾದ್ರು ನತ್ತು ಬೀಳುವಂತ ಹೇಳ್ತಾರೆ. ಅಲ್ಲೇ ಕುಂದಿರ್ತಕ್ಕಂಥ ಒಬ್ಬ ಸ್ತ್ರೀ ಆ ನತ್ತು ನೋಡಿ ಮೊದಲಾದ ಏನಾಗಿತ್ತಂದ್ರೆ ಅದ್ರ ಮೇಲೆ ಮೂವ್ ಆಗಿತ್ತು. ಎಂತ ಸುಂದರವಾದ ನತ್ತು ಮಾಡಿಸಾರ ನೋಡ್ಕೊಂತ ಇದ್ಲು. ಈಗ ಎದ್ದು ಹಾಕು ನತ್ತು ಬಿಟ್ಟು ಆ ಹೆಣ್ಮಾಲ್ ಗುಪ್ತವಾಗಿ ಏನ್ ಮಾಡಿದ್ರು ಅಂತಂದ್ರೆ ಆ ನತ್ತು ತಗೊಂಡು ಮನೆಗೆ ಹೋಗ್ತಾನೆ. ಇಷ್ಟು ಘಟನೆ ಆಯ್ತು. ಸೀತಾಬಾಯಿ ತಿರುಗಿ ತಮ್ಮ ಮನೆಗೆ ಹೋಗಿ ಮನೆಯೊಳಗೆ ಕುಂತಂತ ಸಮಯದಲ್ಲಿ ಅವ್ರ ತಾಯಿ ಸತ್ಯಭಾಮ ತಾಯಿ ನೋಡ್ತಾಳೆ, ಮಗಳು ಮುಂದೊಳಗೆ ನರ್ತನೇ ಇಲ್ಲ. ಇದೀಗ ಮದುವೆ ಆಗ್ಯದ, ಇನ್ನೂ ಗಂಡನ ಮನೆಗೆ ಸರಿ ಹೋಗಿಲ್ಲ. ಏನಾಯ್ತು ಅಂದ್ರೆ ಮಗಳು ಮೂಗಿನ ನತ್ತಿದೆ ಎಲ್ಲಿ ಹೋಗ್ತು, ಇದೇನು ಅಪಶಕುನ ನಮಗೆ ಅಂತ ಅಕ್ಕಿ ಭಾವನ. ಸೀತಾ ನತ್ತು ಎಲ್ಲಿ ಹೋಗಿದೆ ಅಮ್ಮ ಅಂತ ಕೇಳಿದ್ರು. ಮಗಳು ಗಾಬರಿಯಾಗಿ ನಾನು ಊಟ ಮಾಡುವಾಗ ತಂದಿಟ್ಟಿದ್ನಿ, ಕಡಿಮೆ ಇಟ್ಕೊಂಡಿದ್ನಿ, ಬರುವಾಗ ಮರೆತು ಬಂದ್ಬಿಟ್ಟಿದ್ರು, ಬಹುಶಃ ಅಲ್ಲೇ ಇರಬೇಕು ಅಂತ ತಾಯಿ ಹೇಳಿದಾಗ ತಾಯಿ ಮಗಳು ಇಬ್ಬರೂ ಕುಡ್ಕೊಂಡು ಏನ್ ಮಾಡುದು ಅಂದ್ರೆ ಆ ಸ್ಥಳಕ್ಕೆ ಹೋಗ್ತಾರೆ. ಊಟ ಮಾಡಿ ಇನ್ನೊಬ್ಬರು ಮನೆ ಇದ್ದಲ್ಲ ಅವ್ರ ಸ್ಥಳಕ್ಕೆ ಹೋದ್ರು. ಅಲ್ಲಿ ಹೋಗಿ ಹುಡುಗಾಡಿ ನೋಡಿದ್ರೆ ನತ್ತು ಸಿಗಲಿಲ್ಲ. ಮನ ನೋಂದಿತ್ತು. ಮನನೊಂದು ಮನೆಗೆ ಬಂದರು. ಸತ್ಯಭಾಮಾಳಿಗೆ ನತ್ತು ಕಳೆದುದಕ್ಕಾಗಿ ದುಃಖ ಆಗಲಿಲ್ಲ. ಆಗಿನ ಕಾಲಕ್ಕೆ 10,000 ರೂಪಾಯಿ ನತ್ತಿಗಳು ಶ್ರೀಮಂತರಿದ್ದವರು, ಅದಕ್ಕೇನು ಮನಸ್ಸು ನೋವಾಗಲಿಲ್ಲ. ಏನು ಮನಸ್ಸಿಗೆ ನೋವಾತು ಅಂತಂದ್ರೆ ಮಗಳು ಗಂಡನ ಮನೆಗೆ ಹೋಗೋಕ್ಕಿಂತ ಮೊದಲ ಮುತ್ತೈದೆ ಹೆಣ್ಮಕ್ಳಿಗೆ ಏನಂದ್ರೆ ಒಂದು 5 ಮುತ್ತುಗಳದಾವು. ಈ ಮುತ್ತು ಕಳೆದು ಹೋಗಿಬಿಡ್ತಲ್ಲ, ಇದೇನು ಅಪಶಕುನ ನಮಗ ಅಂತ ತಾಯಿ ಚಿಂತೆ ಆಗಿಬಿಡ್ತದೆ. ಇದೇನು ಅಪಶಕುನ ನಮಗಾಯ್ತು. ಅದು ಮುತ್ತಿನ ಬಗ್ಗೆ ಬಹಳ ಸುಂದರವಾಗಿ ವರ್ಣನೆ ಮಾಡಿಕೊಂಡು ಬಂದಿದ್ದಾರೆ. 1 ವರ್ಣದ ಮುತ್ತು, 2 ವರ್ಣದ ಮುತ್ತು, 3 ವರ್ಣದ ಮುತ್ತು ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಬಹಳ ದೊಡ್ಡ ಸಾಹಿತ್ಯದ ಇರಲಿ, ಸಮಯ ಆಗ್ತದೆ.
ಮನಸ್ಸಿಗೆ ಹೆಂಗೆ ಅಸಮಾಧಾನ ಆಗಿ ಆಗ ಸಿದ್ಧಾರೂಢರನ್ನು ಕುರಿತು ಹೇ ಸದ್ಗುರುವೇ, ನಾವು ಎದಕ್ಕೆ ಬಂದಿದ್ದೀವಿ ಅಂತಂದ್ರೆ ನಿನ್ನ ಆರಾಧನೆಗಂತಾಗಿ ಬಂದಿದ್ದೀವು, ನಿನ್ನ ಭಜನಾದ ನಾಮಸ್ಮರಣೆ ಮಾಡಿಸುವಾಗ ಅವರ ಪುಣ್ಯಾತ್ಮರ ಬಳಿಗೆ ಬಂದಿದ್ದೀವು. ಅಂತ ಸಮಯದಲ್ಲಿ ಏನಾಯ್ತು ಅಂತಂದ್ರೆ ನಿನ್ನ ಮೂರ್ತಿಯನ್ನ ನಾವು ಭಕ್ತಿಯಿಂದ ಪೂಜೆ ಮಾಡಕತ್ತಿದ್ದೆವು. ಇಂಥದ್ರೊಳಗೆ ನಮಗೆ ಅಪಶಕ್ತ ಆಗಿದೆ. ನಿನ್ನ ಹೊರತು ನಾವು ಯಾರನ್ನೂ ಕೇಳುವುದಿಲ್ಲ. ನಾವೇನು ಪ್ರಾರ್ಥನಾ ಮಾಡಿಕೊಂಡು ನಿನ್ನನ್ನ ಕುರಿತು ಪ್ರಾರ್ಥನಾ ಮಾಡೋರು. ನೀನೇ ನಮಗೆ ಅಲ್ಲ, ನೀನೇ ನಮ್ಮ ಸರ್ವಸ್ವ. ಅದಕ್ಕಾಗಿ ಹೀಗೆ ಮನಸ್ಸಿನಲ್ಲಿ ನೊಂದುಕೊಂಡು ಮನೆಗೆ ಹೋಗಿ ಸಿದ್ಧ ಮೂರ್ತಿಯ ಪಾದಗಳನ್ನು ಹಿಡಿದು ಪ್ರಾರ್ಥಿಸಿಕೊಳ್ತಾರೆ ಇಬ್ರು ತಾಯಿ ಮಗಳಿಬ್ರು. ಹೇ ಸದ್ಗುರುವೇ, ಈ ಸಮಯದಲ್ಲಿ ನೀನೇ ಬಂದು ಈ ಸಂಕಟದಿಂದ ನಮ್ಮನ್ನು ಪಾರು ಮಾಡಬೇಕು. ನೀನು ಬರುವವರೆಗೆ, ನೀನು ನಮ್ಮನ್ನ ಉದ್ಧಾರ ಮಾಡುವವರೆಗೆ ನಾವೇನಾಗುದಿಲ್ಲ ಅಂತಂದ್ರೆ ಅನ್ನ ನೀರುಗಳನ್ನು ಸಹ ನಾವು ಮುಟ್ಟುವುದಿಲ್ಲ. ತಾಯಿ ಮಕ್ಕಳು ಇಬ್ರು ಪ್ರತಿಜ್ಞೆಯನ್ನು ಮಾಡಿ ಸಿದ್ಧಾರೂಢ ಪಾದಕ್ಕೆ ಹನಿ ಹಂಚಿ ನಮಸ್ಕಾರ ಮಾಡಿ ಈ ಸಂಕಟವನ್ನು ಏನಾದರೂ ಮಾಡಿ ನೀನ ಪರಿಹಾರ ಆಗಬೇಕು ಅಂತ ಗಟ್ಟಿಯಾಗಿ ಅನ್ನ ನೀರುಗಳನ್ನು ಬಿಟ್ಟು ಪ್ರಾರ್ಥನೆ ಮಾಡಿಕೊಳ್ತಾರೆ. ಇದಕ್ಕೆ ನಿಷ್ಠಾ ಅಂತ ಕರೀತಾರೆ. ನಿಷ್ಠೆ ಇದ್ದರೆ ಶಿವನು ಗಟ್ಟಿಗೊಂಡು ಒಳಗಿರುತ್ತ, ನಿಷ್ಠೆ ಇಲ್ಲದೆ ಬರಿದೇ ಭಜಿಸಿದರೆ ಶಿವನವನು ಬಿಟ್ಟು ಬೈರಪ್ಪ ಸರ್ವಜ್ಞ ಅಂತ. ಮನುಷ್ಯನ ಜೀವನದೊಳಗೆ ಒಂದಿಷ್ಟು ನಿಷ್ಠಾ, ಒಂದಿಷ್ಟು ಛಲ, ಒಂದಿಷ್ಟು ಭಕ್ತಿ ಬೇಕಾಗ್ತದ, ಒಂದಿಷ್ಟು ಆಟ ಬೇಕಾಗ್ತದ. ಆಟ ಸುಮ್ಮನೆ ಮಾತಾಡ್ಕೊಂಡ್ ಬರ್ತಿದೆ ನಿಷ್ಠಾದ ಬಗ್ಗೆ. ಅಜಾತ ನಾಗಲಿಂಗ ಓದಿದ್ರು ಉದ್ಧಾರ ಮಾಡಬೇಕಾದ್ರೆ ಗುರು ಶ್ರೋತ್ರಿ ಇರಬೇಕು, ಬ್ರಹ್ಮನಿಷ್ಠ ಇರಬೇಕು ಅಂತ ಶಾಸ್ತ್ರ ಹೇಳ್ತದ. ನಾನೇನು ಎಲ್ಲಿ ಹುಡುಕ್ರಿಪ್ಪ ಅಂದ್ರೆ ಅವರು ನೀ ಇವ ಶ್ರೋತ್ರಿ ಬ್ರಹ್ಮನಿಷ್ಠ ಗುರು ನನಗೆ ಹೆಂಗ್ ಗೊತ್ತಾಗಬೇಕು? ಎಲ್ಲಿ ನಿನ್ನ ಹುಡುಕಲಿ? ನನ್ನ ಉದ್ಧಾರ ಮಾಡಬೇಕಾದ ಗುರು ನೀ ಎಲ್ಲಿ? ನೀನ ಬರಬೇಕು. ನೀ ಎಲ್ಲೆಲ್ಲಿ ನೀನ ನನ್ನ ಉದ್ಧಾರ ಮಾಡಬೇಕು ಅಂತ ಒಂದು ದೊಡ್ಡ ತೆಗ್ಗ ತಗೊಂಡು ಚಂದ ಬಿಟ್ಟು ತೆಗಿನಾಗ ತಾನು ಹೋಗ್ಕೊಂಡು ಕುಂತಂತ ನಾವು ನಗಲಿಗೆ ಹಚ್ಚ. ಒಂದು ದಿನ ಹೋಗ್ತು, 2 ದಿನ ಹೋಗ್ತು, 3 ದಿನ ಹೋಗ್ತು. ಇನ್ನು ಉದ್ಧಾರ ಮಾಡೋದು ಬರ್ಬೇಕಲ್ಲ. ತಲೆಕಟ್ಟು ಮಾಡೋದು ನಿರುಪಾನ ಸ್ವಾಮಿಗಳು ಅಂತ ತಿಳ್ಕೊಂಡು ಆಗಿನ ಕಾಲಕ್ಕೆ ಬಹಳ ದೊಡ್ಡ ಸ್ವಾಮಿಗಳು ಅಂತರಿಗೆ ಅಡಿವಪ್ಪನವರು ಅನುಗ್ರಹ ಪಡ್ಕೊಂಡಿರ್ತಕ್ಕಂಥ ಪುಣ್ಯಾತ್ಮ ಅವ. ಮಧ್ಯಾಹ್ನ ಬಿಸಿಲೊಳಗೆ ತಲೆನಾಗೆಲ್ಲ ಕಾಲಾಗೆಲ್ಲ ಕುದುರೆ ಹೆತ್ಕೊಂಡು ಅವನಂತಕ್ಕೆ ಬಂದ್ರು. ಕುದುರೆ ಹೆತ್ಕೊಂಡು ಅವನಂತಕ್ಕೆ ಬಂದ್ರು. ಬಂದವ್ರು ಏನ್ ಮಾಡಿದ್ರು ಅಂತಂದ್ರೆ ನಾಗಲಿಂಗ ಅಂದ್ರು. ಓಯಪ್ಪ ಅಂದ. ಮ್ಯಾಲೆ ಕೇಳೋ ಅಂದ್ರು. ಮತ್ತೆ ನಾನು ಮ್ಯಾಲೆ ಕೇಳೋಂಗಿದ್ರು ನಿನ್ಯಾಕೆ ಹೇಳ್ತಿದ್ದೆ ಅಂದೇವು. ಅಂದ್ರೆ ಅವಧೂತ್ರ ಮಾತ ನಾನಾಗೆ ಮ್ಯಾಲೆ ಕೇಳೋಂಗಿದ್ರು ನಿನ್ಯಾಕೆ ಹೇಳ್ತಿದ್ದೀಪ ಅಂತ. ಮಾತು ಕುದುರೆ ಬಿಟ್ಟು ಕೆಳಗಿಳೋದು ಇವನ್ನೆಲ್ಲ ತೆಗೆದು ಮುಸುಕು ಕೂತಿದ್ದ. ಅದನ್ನೆಲ್ಲ ಉಸುಕ್ ತೆಗೆದು ಕೈ ಹಿಡಿದು ಮ್ಯಾಲೆ ಎಬಿಸಿ ಕುದುರೆ ಮೇಲೆ ಕರ್ಕೊಂಡು ಬಂದು ಅವ ಉಪದೇಶ ಕೊಟ್ಟು ಅವನು ಉದ್ಧಾರ ಮಾಡಿದಂತ ತಲೆಕಟ್ಟು ನಿರುಪಾದಿ ಸ್ವಾಮಿಗಳು ನಾಗಲಿಂಗ ಅವರು ನಿಷ್ಠಾ ಬಗ್ಗೆ. ಮನುಷ್ಯನಿಗೆ ನಿಷ್ಠಾ ಇತ್ತು ಅಂತಂದ್ರೆ ನಿಷ್ಠೆ ಇದ್ದರೆ ಶಿವನು ಗಟ್ಟಿಗೊಂಡು ಒಳಗಿರ್ಪ. ನಿಷ್ಠಾ ಇದ್ದಲ್ಲಿ ಪರಮಾತ್ಮ ಏನು ಮಾಡ್ತಾನೋ ಅವನು ಮಣಿ ಬಾಗಿಲು ಕೊಡುತ್ತಾನ. ಮಣಿ ಬಾಗಿಲಿಗೆ ಈ ರೀತಿ ನಿಷ್ಠೆಯಿಂದ ತಾಯಿ ಮಗಳಿಬ್ಬರು ಕುಡ್ಕೊಂಡು ಊಟ ಉಪಚಾರಗಳನ್ನು ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥವ್ರಾಗ್ತಾರೆ. ಅಷ್ಟರೊಳಗೆ ಏನಾಯ್ತು ಅಂದ್ರೆ ಯಾವ ಹೆಣ್ಣು ಮಗಳು ನಕ್ಕಲು ತೆಗೆದುಕೊಂಡು ಹೋಗಿದ್ದಲ್ಲ, ಸ್ವಾಭಾವಿಕ ಅದಪ್ಪ. ಮತ್ತೆ ಎಂತವರಿಗೆ ಮನಸ್ಸು ಬದಲಾಗ್ತದೆ ಪಾಪ. ಸಾಧ ಸ್ತ್ರೀಗಳು ಏನಂತಿ ಹೊನ್ನನ್ನು ಹೆಣ್ಣನ್ನು ಹೊನ್ನಾದ ಫಲಗಳನ್ನು ಕಣ್ಣಿಂದ ಕಂಡು ಮನದೊಳಗೆ ಭವಿಷ್ಯದ ಅನ್ನಗಳ ಆನೆಯರು 3 ವಸ್ತುಗಳ ಕಣ್ಣಿಗೆ ಕಂಡು ಅಂತಂದ್ರೆ ಅದು ಸಿಗತದ್ದು ಇಲ್ಲ ಗೊತ್ತಿರ್ತಾರೆ. ಮನದಾಗ ಆಸೆ ಮಾಡೋರನ್ನ ಎಲ್ಲಾರು ಅಂದಾಗ ಆಸೆ ಮಾಡೋರನ್ನ ತಗೊಂಡೋಗಿದ್ಲು. ಕಿಮ್ಮತ್ತಿನ ನತ್ತ ಆಗಿನ ಕಾಲಕ್ಕೆ 10,000 ರೂಪಾಯಿದ ನತ್ತ. ಅವಳ ಅತ್ತೆ ಕನಸಿನಲ್ಲಿ ಇದ್ದಕ್ಕಿದ್ದಾಗ ಸಿದ್ಧಾರೂಢರು ಹಾದಂತೆ. ಯಾವ ಹೆಣ್ಮಗಳ ನತ್ತ ತಗೊಂಡು ಹೋಗಿದ್ಲು ಆ ಹೆಣ್ಮಗಳ ಅತ್ತಿ ಕನಸಿನಲ್ಲಿ ಸಿದ್ಧಾರೂಢರು ಬಂದು ನಿನ್ನ ಸೊಸೆಯು ನಾಸಿಕಾಭರಣವನ್ನು, ನಾಸಿಕಾ ಅಂದ್ರೆ ಮೂಗು, ಆ ಮೂಗಿಗೆ ಇಟ್ಟುಕೊಳ್ಳುವ ಆಭರಣಕ್ಕೆ ನಾಸಿಕಾಭರಣ ಅಂತ ಶಾಸ್ತ್ರ ಕರೀತಾರೆ. ಅದಕ್ಕೆ ನತ್ತು ನತ್ತು ಅಂತ ಕರ್ಕೊಂಡು ಬಂದ್ರು. ಅಂತ ನಾಸಿಕಾಭರಣವನ್ನು ನತ್ತನ್ನು ತೆಗೆದುಕೊಂಡು ಬಂದಿರೋ
ಮಾಡಿಕೊಂಡಿದ್ದಾಳೆ ಅದನ್ನು ಸತ್ಯಭಾಮಾಬಾಯಿಗೆ ಕೊಟ್ಟು ಬಂದರೆ ಒಳಿತು, ಇಲ್ಲವಾದರೆ ನಿನ್ನ ಮಗನಿಗೆ ದುರ್ಧರ ಪ್ರಸಂಗ ಬರುವುದು. ಈಗಿಂದೀಗ ಹೋಗಿ ಆ ನತ್ತನ್ನು ಸತ್ಯಭಾಮಾಗೆ ಕೊಟ್ಟು ಬಂದರೆ ಒಳಿತು, ಇಲ್ಲದಿದ್ರೆ ನಿನ್ನ ಮಗನಿಗೆ ಏನಂತೆ ಅಂದ್ರೆ ದುರ್ಧರವಾದ ಪ್ರಸಂಗದ. ಇಷ್ಟು ಹೇಳಿ ಅದೃಶ್ಯ ಆಗಿಬಿಟ್ಟ. ಕೂಡಲೇ ಅವಳು ಎತ್ತತ್ತು ಸೊಸಿಗೆ ಅತ್ತಿಗೂ ಹೇಳಿದ ಹಾಕಿ ಸೊಸಿ ಅತ್ತಿಗೆ ಹೇಳಾದ ಗಪ್ಪ ಮುಚ್ಚಿಕೊಂಡು ಕೂತ್ಬಿಟ್ಟಾಳು. ಅತ್ತಿ ಎತ್ತತ್ತು ಸೊಸಿನ ಕೇಳಿದ್ಲು. ಸೊಸಿನ ಕೇಳಿದ್ಬಿಟ್ಟಿಗೆ ಇದ್ದ ಪರಿಸ್ಥಿತಿನ ಒಟ್ಕೊಂಡು ಹೌದಾ ಊಟಕ್ಕೆ ಕೂತಾಗ ಹಿಂಗೆ ಅದು ನಾವು ತಗೊಂಡ್ಬೋದು ಅಂತ ಹೇಳಿದ್ರು ಸೊಸಿ. ಅದನ್ನು ಅತ್ತೆಗೆ ತಂದು ಕೊಟ್ಲು. ನಂತರ ಅತ್ತೆ ಸೊಸಿ ಇಬ್ಬರು ಕೂಡಿ ಅದೇ ರಾತ್ರಿ ಇನ್ನೊಂದು ತಾಸು ಲೇಟ್ ಏನಾರ ಮಾಡಿದ್ರೆ ಅಕಸ್ಮಾತ್ ನಮ್ಮ ಮಗಳಿಗೆ ಏನಾರ ಆದಿತ್ತು ಅನಾಹುತ ಅಂತ ಹಂಚಿ ಭಯಪಟ್ಟು ತಮ್ಮ ಕಾರಿನಲ್ಲಿ ಕುಳಿತು ಆ ರಾಮಜಿಯವರ ಮನೆಗೆ ಬಂದು ಅವರ ಮನೆಯ ಕದವನ್ನು ತೆರೆದು ಬಾರಿಸ್ತಾರಿಂಗೆ. ಆಗ ಸತ್ಯಭಾಮ ಬಾಗಿಲು ತೆಗೆದಾಗ ಅವರಿಬ್ಬರು ಒಳಗೆ ಬಂದು ಒಳಗಿರ್ತಕ್ಕಂಥ ಸಿದ್ಧಾರೂಢ ಮೂರ್ತಿ ಇರ್ತದ. ಆ ಮೂರ್ತಿಗೆ ಇಬ್ಬರು ನಮಸ್ಕಾರ ಮಾಡಿ ಹೇಳ್ತಾರೆ, ಸತ್ಯಭಾಮ ನಿಮ್ಮ ಮಗಳ ಬೆಲೆಬಾಳುವ ನತ್ತು ನಮ್ಮ ಸೊಸೆಗೆ ಸಿಕ್ಕಿದೆ. ನಮ್ಮ ಸೊಸೆ ಸಿಕ್ಕದವ, ಅವಳಿಗೆ ಗೊತ್ತಾಗದೆ ತಂದಿದ್ದಾಳೆ. ದಯಮಾಡಿ ಏನು ಮಾಡಬೇಕು ಅಂದ್ರೆ ಕ್ಷಮಾ ಮಾಡ್ರಿ. ಅದಕ್ಕಾಗಿ ನೀವು ಈ ರಾತ್ರಿ ನನ್ನ ಕನಸಿನಲ್ಲಿ ಸಿದ್ಧಾರೂಢರು ಬಂದು ಆ ನತ್ತನ್ನು ಏನು ಮಾಡಬೇಕು ಅಂದ್ರೆ ಅವರಿಗೆ ಕೊಡಬೇಕು ಅಂತ ಕನಸಿನಲ್ಲಿ ನನಗೆ ಹೇಳಿದ. ಅದಕ್ಕಾಗಿ ನಾವೀಗ ಬಂದಿದ್ದೇವೆ. ಈ ನಿಮ್ಮ ನತ್ತನ್ನು ಏನು ಮಾಡ್ರಿ ಅಂತಂದ್ರೆ ನೀವು ತೆಗೆದುಕೊಳ್ಳುವಂಥವರಾಗಲಿ ಅಂತ ಏನು ಮಾಡಿರು ಅಂದ್ರೆ ಕ್ಷಮೆಯನ್ನು ಯಾಚಿಸಿ ಕ್ಷಮಾ ಮಾಡಬೇಕು. ನಮ್ಮ ಸೊಸೆ ಅಪರಾಧ ಮಾಡಿದ್ದಾರೆ, ಕ್ಷಮಾ ಮಾಡಬೇಕು ಅಂತ ಕ್ಷಮೆಯನ್ನು ಯಾಚಿಸಿ ಅವರ ನತ್ತನ್ನು ಅವರಿಗೆ ಕೊಟ್ಟು ಹೋಗುವಂಥವರಾಗಿದ್ದಾರೆ. ಇದನ್ನು ನೋಡಿದ ಸತ್ಯಭಾಮಾಬಾಯಿಯವರು ಶ್ರೀ ಸದ್ಗುರು ಸಿದ್ಧರನ್ನು ನೀಡುತ್ತ, ಹೇ ಸದ್ಗುರುವೇ, ನನ್ನ ಪ್ರಾರ್ಥನೆಯನ್ನು ಕೇಳಿದ ಆ ಕ್ಷಣ ಹುಬ್ಬಳ್ಳಿಯಲ್ಲಿ ಮುಂಬೈಯಲ್ಲಿ ಏನಿದೆ ನೀನು ಲೀಲಾ ಅಂತ ತಿಳ್ಕೊಂಡು ಹುಬ್ಬಳ್ಳಿಯಿಂದ ಬಂದು ನಮ್ಮನ್ನು ಕಾಪಾಡಿ ಸದ್ಗುರುನಾಥ, ನಿನ್ನ ಲೀಲೆ ಅಗಾಧವಾಗಿರತಕ್ಕಂಥದ್ದು. ಏನೆಂದು ಕೊಂಡಾಡಲಿ ಗುರು ನಿನ್ನ ಮಹಿಮೆ, ಏನೆಂದು ಕೊಂಡಾಡಲಿ ಗುರು ನಿನ್ನ ಲೀಲೆ ಅಂತ ತಿಳ್ಕೊಂಡು ಗುರು ಮಹಿಮೆಯನ್ನ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಅಂತ ಹಾಡಿದಂತೆ ಇಷ್ಟು ಘಟನೆ ಆಗುವಂಥದ್ದಾಯಿತು. ಸದ್ಗುರುನ ಸ್ತುತಿ ಮಾಡತಕ್ಕಂಥವರಾಗ್ತಾರೆ. ಒಂದು ದಿವಸ ಸತ್ಯಭಾಮಾಬಾಯಿಯವರು ತನ್ನ ಮಗಳು ಸೀತಾಳನ್ನು ಕರ್ಕೊಂಡು ಏನು ಮಾಡಿದ್ರು ಅಂದ್ರೆ ಹುಬ್ಬಳ್ಳಿ ಮಠಕ್ಕೆ ಬಂದು ಸದ್ಗುರುಗಳಿಗೆ ನಮಸ್ಕಾರಾದಿಗಳನ್ನು ಮಾಡ್ತಾ ನಮಸ್ಕಾರ ಮಾಡಿ ಫಲಪುಷ್ಪಗಳನ್ನು ಇಟ್ಟು ಸ್ವಲ್ಪ ಹಿಂದಕ್ಕೆ ಸರ್ವ ನಿಂತರು. ಸಿದ್ಧಾರೂಢರು ಕೇಳಿದರು, ಸತ್ಯಭಾಮ ನಿಮ್ಮ ನತ್ತು ನಿಮಗೆ ಸಿಕ್ಕಿದೆಯೇ ಅಂತ ಕೇಳ್ತಾರೆ ಸಿದ್ಧಾರೂಢರು. ಇನ್ನೂ ವಿಷಯ ಏನು ಹೇಳಿಲ್ಲ. ಆದರೂ ಜಗದ್ಗುರು ಸಿದ್ಧಾರೂಢರು ಕೇಳಿದರು, ಸತ್ಯಭಾಮ ತಾಯಿ ನಿಮ್ಮ ನತ್ತು ನಿಮಗೆ ಸಿಕ್ಕಿದೆಯೇ ಹೇಗೆ ಎಂದಾಗ ಬಾಯಿಯವರು, ಸಿದ್ಧಗುರುವೇ ಆ ನತ್ತು ನಿಮ್ಮ ಕೃಪೆಯಿಂದ ಸಿಕ್ಕಿದೆ, ನಿಮ್ಮ ಲೀಲೆಯನ್ನು ವರ್ಣಿಸಲಿಕ್ಕೆ ಅಸಾಧ್ಯ ತಂದೆ ಎಂದು ಹೇಳಿ ತಾಯಿ ಮಗಳು ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ನತ್ತನ್ನು ಏನು ಮಾಡಿದ್ರು ಅಂತಂದ್ರೆ ಸಿದ್ಧಾರೂಢರ ಪಾದಗಳಿಗೆ ಸಮರ್ಪಣೆ ಮಾಡ್ತಾರೆ. ಆ ನತ್ತನ್ನು ಸಿದ್ಧರ ಪಾದಕ್ಕೆ ಅರ್ಪಿಸಿ ಆಗ ಸದ್ಗುರುಗಳು ಅವರನ್ನು ಎಬ್ಬಿಸಿ ಆ ನತ್ತನ್ನು ತಮ್ಮ ಕೈಯೊಳಗೆ ತಗೊಂಡು ಸೀತಾಬಾಯಿಯ ಮೂಗಿನಲ್ಲಿ ಆ ನತ್ತನ್ನು ಸ್ವತಃ ತಮ್ಮ ಹಸ್ತದಿಂದ ಏನು ಮಾಡಿರುವುದು ಇಡುವಂತವರಾಗ್ತಾರೆ. ಏನ್ ತಿಳ್ಕೊಂಡಿದ್ರು ಅಂದ್ರೆ ಗಂಡನ ಮನೆಗೆ ಹೋಗೋಕ್ಕಿಂತ ಮೊದಲ ಮೂಗಿನಾಗ ನಟ್ಟು ಹೋಗುವುದು ಅಪಶಕುನಂತೆ ತಿಳ್ಕೊಂಡಿದ್ರಲ್ಲ, ಅದನ್ನು ಅವರು ತೆಗೆಯುವ ಸಲುವಾಗಿ ಸ್ವತಃ ತಮ್ಮ ಹಸ್ತದಿಂದ ಆ ನತ್ತನ್ನ ಆ ತಾಯಿಯ ಮೂಗಿನಲ್ಲಿಟ್ಟು, ಸೀತಾಬಾಯಿ ಈ ನತ್ತನ್ನ ನನ್ನ ಪ್ರಸಾದ ಅಂತ ಸ್ವೀಕರಿಸಿ, ನಿನ್ನ ಜೀವನದಲ್ಲಿ ನಿನಗೆ ಯಾವುದು ತೊಂದರೆಗಳು ಬರೋದಿಲ್ಲಮ್ಮ, ಮನುಷ್ಯನಾಗಿದ್ದ ಸಮಸ್ಯೆ ಎಲ್ಲ ಬಿಟ್ಟು ಸದ್ಗುರುನಾಥನ ಚಿಂತನವನ್ನು ಮಾಡ್ತಾ ನಾಮಸ್ಮರಣೆಯನ್ನು ಮಾಡುತ್ತಾ ಏನು ಮಾಡ್ರಿ ಅಂತ ಕೇಳಿ ನಿಮ್ಮ ಜೀವನ ಮಾಡ್ರಿ ಅಂತ ತಿಳ್ಕೊಂಡು ಅವರೆಲ್ಲ ಏನು ಮಾಡಿದ್ರು. ಜಗದ್ಗುರು ಸಿದ್ಧಾರೂಢರು ಹೇಳಿದಾಗ ಬಾಂಬೆಯಿಂದ ಏನು ಬಂದಿದ್ರಲ್ಲ ತಾಯಿ ಮಗಳಿಬ್ಬರು, ಇವರಿಬ್ಬರನ್ನು ಅಕ್ಕಲಕೋಟೆ ಶರಣಪ್ಪನವರು ಅಂದ್ರೆ ಸಿದ್ಧಾರೂಢರು ಗೋವಾದಿಂದ ಒಂದು ಜನ ಬಂತು ಅಂದ್ರೆ ಅವ್ರನ್ನ ಜಾಗಕ್ಕೆ ಬೇರೆ ಕೊಡಿಸೋದು, ಬಾಂಬೆ ಮಹಾರಾಷ್ಟ್ರದಿಂದ ಒಂದು ತೊಳೆ ಜನ ಬಂತು ಅಂದ್ರೆ ಅವ್ರನ್ನ ಅಕ್ಕಲಕೋಟೆ ಶರಣಪ್ಪನ ಕಳಿಸೋದು.
ಯಾಕಂದ್ರೆ ಅವ್ರ ಭಾಷಾ ಜ್ಞಾನ, ಅವರ ಊಟೋಪಚಾರ ಅವರಿಗೆ ಗೊತ್ತು. ಹಿಂಗೆ ಒಂದೊಂದು ಸ್ಥಾನಗಳನ್ನ ಮಾಡಿದ್ರು ಆಗಿನ ಕಾಲದಲ್ಲಿ ಸಿದ್ಧಾರೂಢ ಮಹಾಸ್ವಾಮಿಗಳು. ಅವರನ್ನ ಅಕ್ಕಲ್ಕೋಟಿ ಶರಣರು ಅಂತಕ್ಕಂಥ ಶರಣಾಪುರ ಕಡೆ ಅವ್ರನ್ನ ಕಳಿಸಿ ಇವ್ರನ್ನ ಕರ್ಕೊಂಡೋಗಿ ಇವ್ರ ಯೋಗಕ್ಷೇಮವನ್ನು ನೋಡಪ್ಪ ಅಂತ ಶರಣಾಪುರ ಕಳಿಸಿಕೊಡ್ತಕ್ಕಂಥವ್ರಾಗ್ತಾರೆ. ಇಂಥ ಅನೇಕ ಲೀಲೆಗಳನ್ನ ತಮ್ಮ ಆಯುಷ್ಯದುದ್ದಕ್ಕೂ ಏನು ಮಾಡ್ತಾರೆ ಅಂದ್ರೆ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಮಾಡಿಕೊಡ್ತಕ್ಕಂಥವ್ರಾಗ್ತಾರೆ. ಹುಬ್ಬಳ್ಳಿ ಒಳಗ ಹೂಗಾರೋಣಿ ಅಂತ ಒಂದು ಓಣಿ, ಅಲ್ಲಿ ಪಂಚವಣಿಗೆ ಮಠದ ಸ್ವಾಮಿಗಳಾದ ಚೆನ್ನೈ ಸ್ವಾಮಿಗಳು ಅಂತ ತಿಳ್ಕೊಂಡು ಅವರು ಸದಾವರ್ತಿಯವರು ಅಂತ ಅವರ ಹೆಸರು. ಅವರು ಸಿದ್ಧಾಂತದ ಪರಮ ಭಕ್ತರು. ಭಕ್ತಿನ ಬೇರೆ, ಪರಮ ಭಕ್ತಿನ ಬೇರೆ. ಎಂಥ ಪ್ರಸಂಗದೊಳಗೆ ಬಿಡಲಾರದ ಮಾಡುವ ಭಕ್ತಿಗೆ ಪರಮ ಭಕ್ತಿ, ವರಭಕ್ತಿ ಅಂತ ಕರೀತಾರೆ. ಪ್ರಸಂಗ ಬಂದಾಗ ಮಾಡಿ ಮತ್ತೆ ಕೈ ಬಿಡುವಂತ ಭಕ್ತಿ, ಇದಕ್ಕೆ ವ್ಯಭಿಚಾರ ಭಕ್ತಿ, ವ್ಯಭಿಚಾರ ಭಕ್ತಿ ಅಂತ ಶಾಸ್ತ್ರದಲ್ಲಿ ಭಗವಂತ ಕರ್ಕೊಂಡು ಬಂದಿದ್ದಾನೆ. ಆ ಸುಂದರವಾದ ಮಾತುಗಳಿದ್ದಾವೆ. ಇವರು ಪ್ರಾಪಂಚಿಕರಾದರೂ ನಿತ್ಯ ಶಿವಪೂಜೆ, ಶಿವ ಧ್ಯಾನಗಳನ್ನು ಮಾಡ್ತಾ ದಿನಾಲು ಸಿದ್ಧಾರೂಢ ಮಠಕ್ಕೆ ಹೋಗಿ ಸಿದ್ಧರ ದರ್ಶನ ತಕ್ಕೊಂಡು ಶಾಸ್ತ್ರ ಕೇಳಿ ಪ್ರಸಾದ ತೆಗೆದುಕೊಂಡು ಬರುವಂತಹದ್ದು ಒಂದು ರೂಢಿ. ಸಿದ್ಧಾರೂಢರು ಹೊಸ ಹುಬ್ಬಳ್ಳಿಯ ಆ ಭಾಗದ ಭಕ್ತರ ಮನೆಗೆ ಹೋಗಿ ಪ್ರಸಾದ ತೆಗೆದುಕೊಂಡು ಮರಳಿ ಬರುವಾಗ ಅವ್ರು ಏನು ಮಾಡ್ತಾರೆ, ಇವರು ಮನೆಗೆ ಹೋಗೇ ಬರ್ತದ್ರು. ಚೆನ್ನೈನವರಂತ ಹೆಸರು, ಅಷ್ಟು ಭಕ್ತಿ ಅವರು. ಹೊಸ ಹುಬ್ಬಳ್ಳಿ, ಹಳೆ ಹುಬ್ಬಳ್ಳಿ ಅಂತ ಅಲ್ಲಿ ಹುಬ್ಬಳ್ಳಿ ಅದಾವರು. ಹೊಸ ಹುಬ್ಬಳ್ಳಿ ಭಾಗಕ್ಕೆ ಹೋಗಿ ಪ್ರಸಾದ ಮಾಡಿ ಹೊರಳಿ ಬರುವಾಗ ಅವರು ಖರೀದಿದ್ರು ಅವ್ರ ಮನೆಗೆ ಹೋಗಿದ್ರು ಅಂತ ಸಿದ್ಧಾರೂಢರು, ಆ ಚೆನ್ನೈನವ್ರ ಮನೆಗೆ. ಅಂದ್ರೆ ಎಷ್ಟು ಭಕ್ತಿ ಪಾಸದಿಂದ ಸಿದ್ಧಾರೂಢರನ್ನ ಅವ್ರ ಕೈ ಹಾಕಿರ್ಬೇಕು. ಅವ್ರ ಮನೆಗೆ ಹೋಗಿ ಬರ್ತಿದ್ರು. ಯೋಗಕ್ಷೇಮವನ್ನು ವಿಚಾರ ಮಾಡ್ಕೊಂಡು ಬರ್ತಿದ್ರು ಸಿದ್ಧಾರೂಢರು. ಹೀಗಿರುವಾಗ ಅವ್ರ ಓಣಿಯಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ಅಕಸ್ಮಾತ್ ನೀರಿನ ಅಭಾವ ಆಗಿತ್ತು. ಸ್ನಾನಕ್ಕೆ ನೀರಿಲ್ಲ, ಕುಡಿಯಾಕ ನೀರಿನ ಕೊರತೆ ಆಗ್ತದೆ. ಸ್ನಾನ ಇತ್ಯಾದಿ ಕಾರಣಕ್ಕಾಗಿ ಒಂದು ತಂಬಿಗೆ ನೀರು ಸಿಗದಂತಾಗಿ ಚಿಂತೆ ಒಳಗಾದರು ಚೆನ್ನೈನವರು. ಒಂದು ದಿನ ಚೆನ್ನೈನವರು ರಾತ್ರಿ ಊಟ ಮಾಡಿ ಮಲಗಿದಾಗ ಅವ್ರ ಸ್ವಪ್ನದಲ್ಲಿ ಸಿದ್ಧಾರೂಢರು ಬಂದು, ಚೆನ್ನಯ್ಯ, ನೀನು ನೀರಿಗಾಗಿ ಚಿಂತೆ ಮಾಡುತ್ತಿರುವೆಯಾ? ಅದನ್ನು ಬಿಟ್ಟು ಬಿಡು. ನಿನ್ನ ಸ್ವಗ್ರಹದಲ್ಲಿ ನಿನ್ನ ಸ್ವಂತ ಮನೆಯೊಳಗ ಗಂಗಾ, ಯಮುನಾ ಮತ್ತು ಸರಸ್ವತಿಯವರು ಹರಿದು ಬರುತ್ತಾರೆ. ಸ್ವಪ್ನದಾಗ ಹೇಳಿದ ಸಿದ್ಧಾರೂಢರು, ನೀರಿಗಾಗಿ ಚಿಂತೆ ಮಾಡಬೇಡಪ್ಪ. ಮತ್ತಷ್ಟು ಚಿಂತೆ ಆಗಿದ್ದ ಅವನು ಚೆನ್ನಾಗಿ ಪರಮ ಭಕ್ತಿ ಇದ್ದ. ಸಾಕಷ್ಟು ಮಂದಿ ಮನೆಗೆ ಮಂದಿ ಬರುದು, ಮನೆಗೆ ಮಂದಿ ಬಂದವರು ಎಲ್ಲಿ ನೀರು ತಂದು ಕೊಡುದು, ಏನು ವ್ಯವಸ್ಥೆ ಮಾಡುದು, ಅವ್ನಿಗೆ ಇದ್ರ ಬಗ್ಗೆ ಚಿಂತೆ ಆಗಿಬಿಟ್ಟಿತ್ತು. ಚಿಂತಿಸಬೇಡ, ಗಂಗಾ, ಯಮುನಾ, ಸರಸ್ವತಿ ಮೂವರು ಬಂದು ನಿನ್ನ ಮನೆಗೆ ಹರಿದು ಬರ್ತಾರೆ ಸಿದ್ಧಾರೂಢರು ಎಂದು ಹೇಳಿ ಅದೃಶ್ಯರಾಗ್ತಾರೆ. ಮೊದಲಿನ ಮುಂಜಾನೆ ಚೆನ್ನಯ್ಯ ಶಿವಪೂಜೆ ಮುಗಿಸಿಕೊಂಡು ಕನಸಿನ ವಿಚಾರ ಮಾಡುತ್ತಾ ಏನು ಮಾಡಿದ್ರು ಅಂತಂದ್ರೆ, ಉತ್ತರ ಭಾರತದಲ್ಲಿದ್ದ 3 ನದಿಗಳನ್ನು, ಅವು 3 ನದಿಗಳ ಉತ್ತರ ಭಾರತದೊಳಗದ, ಆ 3 ನದಿ ನನ್ನ ಮನೆಯಲ್ಲಿ ಹರಿದು ಬರ್ತಾವಂತಂದ್ರೆ ಅಪ್ಪ ಅವರು ಹೇಗೆ ಹರಿದು ಬರುತ್ತವೆ? ಒಂದು ಮಾತ, ಪೂರ್ವ ದಿಕ್ಕಿನಲ್ಲಿ ಹುಟ್ಟುವಂತ ಸೂರ್ಯ ಇವತ್ತು ಅಪ್ಪಿತಪ್ಪಿ ಪ್ರಸನ್ನ ಪಶ್ಚಿಮ ದಿಕ್ಕದಲ್ಲಿ ಹುಟ್ಟಬಹುದು. ಕೆಳಮುಖವಾಗಿ ಹರಿಯತಕ್ಕಂಥ ನೀರು ಮೇಲ್ಮುಖವಾಗಿಯೂ ಏನಾಗಬಹುದು ಅಂತಂದ್ರೆ ಹರಿಬಹುದು. ಊರ್ಧ್ವಮುಖವಾಗಿ ಉಳಿತಕ್ಕಂಥ ದೀಪ ಅಧೋಮುಖವಾಗಿ ಉರಿಬಹುದು. ಕರೆ ಒಮ್ಮೆ ಮಹಾತ್ಮರ ಬಾಯಿಂದ ಒಂದು ಶಬ್ದ ಬಂತು ಅಂತಂದ್ರೆ ಅದು ಋಷಿ ಮಾತು ಖುಷಿ ಅಲ್ಲ, ಅದು ಸುಳ್ಳು ಹಾಗಾಗ್ತಾ ಇರಲಿಲ್ಲ. ಇವೆಲ್ಲ ಅಜಾತ ನಾಗಲಿಂಗ ಅವಧೂತ ಚರಿತ್ರೆ ಒಳಗೆ ಅಗತ್ಯದ ಘಟನೆ ಮಾಡಿ ತೋರಿಸಿಬಿಟ್ಟಿದ್ದಾರೆ ಅವರು. ಹುಣ್ಣಿಮೆ ರಾತ್ರಿ ಹುಣ್ಣಿಮೆ ಇದ್ದನ್ನು ಅಮಾಸೆ ಮಾಡಿದರು, ಅಮಾಸೆ ಇದ್ದದ್ದನ್ನು ಹುಣ್ಣಿಮೆ ಮಾಡಿ ತೋರಿಸಿದ ಪುಣ್ಯಾತ್ಮರು ಸಂತ ಶರೀಫರು, ನಾಗಲಿಂಗ ದೊಡ್ಡ ಲೀಲೆ ಇರಲಿ. ಕೆಲವು ಅಭಿಪ್ರಾಯ ಋಷಿ ಮಾತ ಮಹಾತ್ಮರ ಮಾತು ಖುಷಿ ಆಗುವುದಿಲ್ಲಂತೆ. ಇಷ್ಟು ವಿಚಾರ ಮಾಡಿ ಏನೂ ತಿಳಿದ ಈ ಕನಸಿನ ವಿಚಾರವನ್ನು ತಿಳಿಸಬೇಕು ಅಂತ ಮಠಕ್ಕೆ ನಡ್ಕೊಂಡು ಹೋಗುವಾಗ ಈ ವಿಚಾರವನ್ನು ಏನ್ ಮಾಡಬೇಕು ಅಂದ್ರೆ ಸದ್ಗುರುಗಳು ತಿಳಿಸಬೇಕು ಅಂತ ಎದ್ದ ತಕ್ಷಣ ಸ್ನಾನ ಮುಗಿಸ್ಕೊಂಡು ಸಿದ್ಧಾರೂಢ ಮಠಕ್ಕೆ ಹೊಂಟ ಚೆನ್ನಯ್ಯ.
ಸಿದ್ಧಾರೂಢ ಮಠಕ್ಕೆ ಚೆನ್ನೈ ಹೋಗುವಾಗ ಟಾಂಗಾದಾಗ ಏನು ಮಾಡುವುದು, ಸಿದ್ಧಾರೂಢ ಕೂತ್ಕೊಂಡು ಇವನು ಮನೆ ಬರಾಕಿದ್ದ. ಎಷ್ಟು ಸಮರಸ ನೋಡ್ರಿ, ಎಂತ ಭಕ್ತಿ. ಟಾಂಗಾದಿಂದ ಬರುತ್ತಿದ್ದು ನುಡಿದಾರಿಯಲ್ಲೇ ಇಬ್ಬರಿಗೂ ಭೇಟಿ ಆಗ್ತದೆ. ಸಿದ್ಧರು ಚೆನ್ನಯ್ಯ ಎಲ್ಲಿ ಹೊರಟಿರುವೋ ಅಂತ ಚೆನ್ನೈ ಕೇಳಿದ್ರು. ಚೆನ್ನೈ ಹೇಳಿದ, ತಂದೆ ನಿಮ್ಮ ದರ್ಶನಕ್ಕಂತ ನಿನ್ನೆ ಕರೆಸೊಳಗೆ ಇಂಥ ಪ್ರಸಂಗ ಆಯ್ತು, ಅದನ್ನ ಹೇಳಾಕಂತ ನಾನು ನಿಮ್ಮ ಮಠಕ್ಕೆ ಹೊರಟಿದ್ರು ಅಂದಾಗ ವಿಚಾರದ ಗುಟ್ಟು ನನಗೆ ತಿಳಿದಿಲ್ಲ, ಅದಕ್ಕೆ ನಿಮ್ಮ ಮಠಕ್ಕೆ ಹೊರಟಿದ್ರು ಅಂತ ಚೆನ್ನಯ್ಯ ಅಂತ. ಸಿದ್ಧರು ನಕ್ಕುಂತ ಅಂದ್ರು, ಚೆನ್ನಯ್ಯ ನಾನು ಆ ಕಾರ್ಯಕ್ಕಾಗಿ ನಿಮ್ಮ ಸ್ಥಾನಕ್ಕೆ ಹೊರಟಿದ್ದೇನೆ ಅಂತ, ನಾನು ಅದಕ್ಕಾಗಿ ಬರಾಕತ್ತಿದ್ದಪ್ಪ, ನಡಿ ಬಾಳಿತ್ತ ಮನೆಗೆ ಹೋಗೋಣ ಅಂತ ಅವನು ಕರ್ಕೊಂಡು ಮನೆಗೆ ಬಂದರು. ಸಿದ್ಧಾರೂಢನು ಉಚಿತ ಆಸನದಲ್ಲಿ ಯೋಗ್ಯವಾಗಪಟ್ಟಂತ ಒಂದು ಆಸನವನ್ನು ಹಾಕಿ ಕೂರಿಸಿ, ಶರಣೆಂಬುದಲ್ಲದೆ ಕರೆತೇನು, ಸದ್ಗುರುಗಳ ಮಾನ್ಗಳಿಗೆ ಮೊದಲು ಮಾಡೋದೇನು ಅಂದ್ರೆ ನಮಸ್ಕಾರ, ಅದ್ರ ಹೊತ್ತು ಮತ್ತೊಂದೇನೂ ಇಲ್ಲ. ವಿನಯ ಭಾವದಿಂದ ವಿನಮಿಂದ ನವದರಿಂದ ಉಪಚಾರ ಮಾಡುತ್ತೆ ಅಂತ ತಿಳ್ಕೊಂಡು ವಿನಯ ಭಾವದಿಂದ ದೊಡ್ಡವರು ಗುರು ಹಿರಿಯರು ನಮ್ಮ ಮನೆಗೆ ಬರಲಿ, ನಮ್ಮ ಸ್ಥಾನಕ್ಕೆ ಬರಲಿ, ಎದ್ದು ನಿಂತು ಅವರಿಗೆ ಗೌರವ ಕೊಡಬೇಕಾದದ್ದು ನಮ್ಮ ಕರ್ತವ್ಯ ಇರ್ತದೆ. ನಮಸ್ಕಾರ ಮಾಡಿದ್ರು. ಸದ್ಗುರುಗಳು ಎದ್ದು ಮನೆಯ ಮಧ್ಯಭಾಗದ ಒಂದು ಕಡೆಗೆ ತಮ್ಮ ಕೈಯಿಂದ ಸದ್ಗುರುಗಳು ಎದ್ದು ಬಂದು ಈ ಚೆನ್ನೈ ಮನೆ ಏನಿತ್ತಲ್ಲ ಆ ಮನೆಯ ಮಧ್ಯಭಾಗದ ಕಡೆ ಬಂದು ಒಂದು ಕಡೆಗೆ ತಮ್ಮ ಕೈಯಿಂದ ಏನ್ ಮಾಡಿದ್ರು ಅಂದ್ರೆ ಒಂದು ಮೊಳ 4 ಬೆರಳು, ಒಂದು ಮೊಳ ಹಾಕಿದ್ರು, 4 ಬೆರಳು ಅಳತೆ ಮಾಡಿ ಈ ಚಕ್ಕ ಚೌಕ್ ಗುರುತು ಹಾಕುವಂತವರಾಗ್ತಾರೆ. ಅದರಂತೆ ಇನ್ನೇನು ಕಡೆ ಅಳತೆ ಮಾಡಿ ಗುರುತು ಹಾಕಿ ಹಿಡಿದರು. ಭಕ್ತರೇ, ಈ ಭೂಮಿಯನ್ನು ಅಗೆದರೆ, ಈ ಭೂಮಿಯನ್ನು ಹಾಕಿದ್ರೆ ಒಂದು ಕಡೆಗೆ ಗಂಗೆ ಸೆರೆ, ಮತ್ತೊಂದು ಕಡೆಗೆ ಯಮುನೆ ಸೆರೆ, ಇನ್ನೊಂದು ಕಡೆ ಸರಸ್ವತಿ ಸೆರೆಗಳು ಪುಟಿಲು ಬಂದು ಇಲ್ಲಿ ಒಂದು ಸಂಗಮ ಅನ್ನುವಂಥದ್ದಾಗುತ್ತದೆ. ಆಮೇಲೆ ನಿಮಗೆ ನೀರಿನ ತೊಂದರೆಯಾಗುವುದಿಲ್ಲ, ನಾನು ಹೇಳಿದಂತೆ ಮಾಡಿ ಅಂತ ಆಶೀರ್ವಾದ ಮಾಡಿ ಮಾಡಬೇಕು. ಜಾಗ ತೋರಿಸ ಸದ್ಗುರುನಾಥನ ಮಾತಿನ ವಿಶ್ವಾಸ ಇಟ್ಟು ಚೆನ್ನಯ್ಯ ಅಲ್ಲೇನು ಮಾಡ್ತಾನು ಅಂತಂದ್ರೆ, ಇಂದಿಷ್ಟು ಮನೆಯ ಮಧ್ಯ ಭಾಗದಲ್ಲಿ ಒಂದು ತೆಗೆದು ಹೊಡೆದಾಗಿದ್ದ. ಈ ಕೆಲವೊಂದು ಜಾಗದಾಗ ನೋಡಿದ್ರೆ ಮನೆಗಳದ ಭಾಗದವು, ಈ ಬೆಳಗಾವ ಪುಟ್ಟ ಭಾಗ ಕುಂದ್ರಿ ಆ ಕಡೆ ಕೆಲವೊಂದು ಜಾಗ ಹೋದ್ರೆ ಕೆಲವೊಂದು ಊರುಗಳಾಗ ಮನೆಗಳೊಳಗ ಒಳಗ ಭಾಗಗಳದಾವ. ಭಾಗಗಳು ನಾವು ನೋಡಿದ್ವು. ಹಂಗ ಬಡ ಬಡ ತೆಗ್ಗ ತೆಗಿಸಿದ ಚೆನ್ನಯ್ಯ. 3 ದಿಕ್ಕಿನಿಂದ ಏನಾದ್ರು 3 ಶನಿಗಳು ಬರ್ತವೆ. 3 ಶನಿಗಳು ಬಂದು ಏನಾಗ್ತದೆ, ನೀರು ಸಾಕಷ್ಟು ಆಗಿಬಿಡ್ತದೆ. ಕಾರಂಜಿ ಅಂತ ನೀರ ಪ್ರಥಮ ನೀರು ಬಿದ್ದ ತಕ್ಷಣದಲ್ಲಿ ಅದನ್ನು ನೀರನ್ನು ತಗೊಂಡು ಹೋಗಿ ಸಿದ್ಧಾರೂಢರ ಪಾದ ಪೂಜೆಯನ್ನು ಮಾಡ್ತಾನೆ ಚೆನ್ನಯ್ಯ. ಎಷ್ಟೋ ವರ್ಷಗಳವರೆಗೆ ಏನಾಯ್ತು ಅಂತಂದ್ರೆ ನೀರು ಬರ್ತಲಿಲ್ಲ, ನೀರು ಕೊರತೆ ಆಗಲಿಲ್ಲ. ನೀರಿನ ಕೊರತೆಯನ್ನು ನೀಗಿಸಿ ಸದ್ಗುರುಗಳನ್ನು ತಿಳ್ಕೊಂಡು ಅವರನ್ನು ಗುಣಗಾನ ಮಾಡುವಂಥವರಾಗುತ್ತಾರೆ. ಇದು ಪ್ರಾಪಂಚಿಕ ಜೀವನದಲ್ಲಿ ಯಾವ ಯಾವ ಕಾಲಕ್ಕೆ ಯಾವ ಭಕ್ತರಿಗೆ ಯಾವ ತೊಂದರೆಗಳಾಗುತ್ತವೆಯೋ ಅವೆಲ್ಲ ತೊಂದರೆಗಳನ್ನು ನೀಗಿಸಿ ಜೀವಗಳಿಗೆ ಸುಖವನ್ನ, ಸಂತೋಷವನ್ನ, ಶಾಂತಿಯನ್ನು ತಂದುಕೊಟ್ಟಿರ್ತಕ್ಕಂತಹ ಅವರ ಪಾಪ ತಾಪಗಳನ್ನ, ಅವರ ಶಾಪಗಳನ್ನು ಕಳೆದು ಅವರನ್ನು ಸುಖಿಗಳನ್ನಾಗಿ ಮಾಡಲ್ಪಟ್ಟಂತಹ ಏಕೈಕ ಜಗದ್ಗುರು ಯಾರು ಅಂದ್ರೆ ಸಿದ್ಧಾರೂಢ ಮಹಾಸ್ವಾಮಿಗಳ ರೀತಿ ಮಾಡ್ತಾ ಬಂದಿದ್ದಾರೆ. ಆ ಪುಣ್ಯ ಪುರುಷನ ಚರಿತ್ರೆ ಹಾಗೆ ಇನ್ನೂ ಮುಂದುವರಿತಾ ಇದೆ. ಅದರ ಮತ್ತು ನಾಳಿನ ದಿವಸ ನಾವೆಲ್ಲ ಶ್ರವಣ ಮಾಡೋದು ಅಂತ ಹೇಳ್ತಾ ಸೇವಾರೂಪ ಪುಷ್ಪಗಳನ್ನು ಸದ್ಗುರುದೇವನ ಚರಣಾರವಿಂದಗಳಿಗೆ ಅರ್ಪಿಸಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚರಿತ್ರೆಗೆ ನಾವೆಲ್ಲ ಮಂಗಲ ಪಾಡೋಣ. ಓಂ ಶಾಂತಿ. ಅವತಾರ ಪ್ರಭುವೆಂದೆನಿಸಿದ ಬಸವಗೆ ಬೆಳಗುವೆ ಆರತಿಯ, ಬಸವಗೆ ಎತ್ತುವೆ ಆರತಿಯ. ಬಾಗೇವಾಡಿಯೋಳು ಬೇಗನೆ ಜನಿಸಿ ಆಗಮ ಬೋಧಿಸಿವಿ, ಬಸವ ಆಗಮ ಬೋಧಿಸಿವಿ.
ಯೋಗಾನಂದ ಶಿವ ಯೋಗ ಮಾರ್ಗದಿ ರಾಗವಿ ತಿಳುಹಿಸಿದಿ ಬಸವ ರಾಗವಿ ತಿಳುಹಿಸಿದಿ ಅವರಾದ ಪ್ರಭುವೆಂದೆನಿಸಿದ ಬಸವಗೆ ಬೆಳಗುವೆ ಆರತಿಯ ಬಸವಗೆ ಎತ್ತುವೆ ಆರತಿಯ ಭಕ್ತಿ ಭಾವಯುತ ಯುಕ್ತ ಕಲ್ಯಾಣದ ಭಕ್ತರ ಪೋಷಿಸಿವಿ ಬಸವ ಭಕ್ತರ ಪೋಷಿಸಿವಿ ಮುಕ್ತಾನಂದ ಶಿವ ಭಕ್ತರ ಮಾಯೆಯ ಯುಕ್ತಿಲೆ ತಿಳುಹಿಸಿವಿ ಬಸವ ಯುಕ್ತಿಲೆ ತಿಳುಹಿಸಿವಿ ಅಂಗಲಿಂಗದೋಳು ಮೆರೆಯುವ ಕಪ್ಪಡಿ ಸಂಗಮ ನೆನೆಸಿದೆಯೋ ಬಸವ ಸಂಗಮ ನೆನೆಸಿದೆಯೋ ಲಿಂಗಾನಂದ ಶಿವ ಜಂಗಮಯುತ ಪರ ಪುಂಗವ ನೆನೆಸಿದೆಯೋ ಬಸವ ಪುಂಗವ ನೆನೆಸಿದೆಯೋ ಬಸವಗೆ ಎತ್ತುವೆ ಆರತಿಯ ಅವತಾರ 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 ಪ್ರಭುವೆಂದೆನಿಸಿದ ಬಸವಗೆ ಬೆಳಗುವೆ ಆರತಿಯ ಬಸವಗೆ ಎತ್ತುವೆ ಆರತಿ ಬೆಳಗುವೆ ಆರತಿ ಎತ್ತುವೆ ಆರತಿಯ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾಮಗಂಧರ್ವಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಜಯ ಮಂಗಲಂ ಜಯ ನಮಃ